ಮಧ್ಯ ಮಧ್ಯದೊಳಗೆ ಉಗಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳಲ್ಲಿ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ಬಂಧ ಅಧಿಕಾರದ 16ನೇ ಮಂಗಲ ಕಲಶಿದೆ. ಕಿಲ ಪರ ದ್ರವ್ಯಂ ಸಮಗ್ರಂ ಬಲಾತ್ ತನ್ಮೂಲಾಂ ಬಹುಭಾವಸಂತತಿಮಿಮಾಂ ಉದ್ಧರ್ತು ಕಾಮಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಹತ್ ಪೂರ್ಣೈಕಸಂವಿದ್ಯುತಂ ಏನೋನ್ಮೂಲಿತಬಂಧ ಏಷ ಭಗವಾನ್ ಆತ್ಮಾತ್ಮನಿ ಸೃಜ್ಯತಿ. ಏಷಃ ಆತ್ಮ ಆತ್ಮಾನಂ ಸಮುಪೈತಿ ಏನ ಆತ್ಮನಿ ಸೃಜ್ಯತಿ. ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಆ ಸ್ವರೂಪ ಪ್ರಾಪ್ತಿಯ ಕಾರಣದಿಂದ ಪರದ್ರವ್ಯಗಳ ಸಂಬಂಧವು ಬಿಟ್ಟು ಹೋಯಿತು, ತನ್ನ ಸಂಬಂಧವು ಉಳಿಯಿತು. ಹೇಗಿದೆ? ಉನ್ಮೂಲಿತ ಬಂಧ. ಬಂಧ ಜ್ಞಾನಾವರಣಾದಿ ಕರ್ಮರೂಪ ಪುದ್ಗಲ ದ್ರವ್ಯದ ಪಿಂಡವನ್ನು ಅದು ಉನ್ಮೂಲಿತ ಮೂಲ ಸತ್ತಾದಿಂದ ದೂರ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಭಗವಾನ್ ಜ್ಞಾನಸ್ವರೂಪವಿದೆ. ಇಲ್ಲಿ ಬಂಧದ ಉನ್ಮೂಲ ಅರ್ಥಾತ್ ಸತ್ತಾದಿಂದ ನಾಶ ಆಗಬೇಕಾದ್ರೆ ಜ್ಞಾನದ ಅನುಭವ ಅಥವಾ ಜ್ಞಾನ ಸ್ವರೂಪದ ಸ್ವೀಕಾರ ಆಗುವುದ, ಇದು ಒಂದೇ ಉಪಾಯ ಇದೆ. ಈ ಉಪಾಯವನ್ನು ಅನಂತ ತೀರ್ಥಂಕರರ ಆಚಾರ್ಯ ಪರಮೇಷ್ಠಿಗಳ ಹೇಳ್ತಾ ಬಂದಿದ್ದಾರೆ. ಈ ಜೀವದ ಅನಾದಿ ಕಾಲದ ಸ್ವರೂಪ ಭ್ರಷ್ಟತೆ ಏನಿದೆ ಅದ ಈ ಆಚಾರ್ಯ ಮತ್ತು ಸರ್ವಜ್ಞ ಭಗವಂತರುಗಳ ಹೇಳಿರುವ ಉಪಾಯವನ್ನು ಯಾವಾಗ ತನ್ನದಾಗಿಸಿಕೊಳ್ಳುತ್ತಿದೆಯೋ, ತನ್ನಲ್ಲೇ ಪ್ರಯೋಗ ಮಾಡ್ತಿದೆಯೋ, ಆಗ ಜೀವದ ಈ ಏನು ಸ್ವರೂಪ ಭ್ರಷ್ಟತೆ ಇದೆ ಅದು ಬಿಟ್ಟು ಹೋಗಿ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಿದೆ. ಸ್ವರೂಪಕ್ಕೆ ಪ್ರಾಪ್ತ ಆಗದ ನಂತರ ಅಥವಾ ಆಗ್ತಾ ಇದ್ದ ಹಾಗೆ ಪರದ ಸಂಬಂಧ ಎಲ್ಲ ಬಿಟ್ಟು ಹೋಗ್ತಿದೆ. ಪರದ ಸಂಬಂಧ ಏನಿದೆ ದುಃಖದ ಕಾರಣ ಇದೆ. ಆ ದುಃಖದ ಕಾರಣ ಜ್ಞಾನಾವರಣಾದಿ ಕರ್ಮ ಅಲ್ಲ. ದುಃಖದ ಕಾರಣ ಪರದ ಸಂಬಂಧ ಇದೆ. ಪರದ ಸಂಬಂಧ ಪರ ಮಾಡುವುದಿಲ್ಲ, ಆದರೆ ಈ ಜೀವನ ಮಾಡ್ತಾನೆ. ಪರ ಏನಿದೆ ಅದು ಜೀವದ ಸಂಬಂಧ ಮಾಡುವುದಿಲ್ಲ. ಈ ಜೀವನ ಪರದ ಸಂಬಂಧ ಮಾಡ್ತಾನೆ. ಪರ ಏನಿದೆ ಒಂದು ಜ್ಞಾನ ದರ್ಶನವನ್ನು ಹೊರತುಪಡಿಸಿ, ಒಂದು ಚೈತನ್ಯವನ್ನು ಹೊರತುಪಡಿಸಿ ಈ ಜೀವಕ್ಕೆ ಸ್ವರೂಪ ಅನ್ನೋದು ಬೇರೆ ಯಾವುದೂ ಇಲ್ಲ. ಎಲ್ಲವೂ ಪರರೂಪ ಇದೆ, ಪರ ಇದೆ. ಹಾಗಾದರೆ ಪರದ ಸಂಬಂಧ ಬಿಟ್ಟು ಹೋದ ನಂತರ ಏನಾಗ್ತಿದೆ? ಆ ಪರದ ಸಂಬಂಧ ಹೇಗಿದೆ? ಪರದ ಸಂಬಂಧ ಬಿಟ್ಟ ನಂತರ ಏನಾಗ್ತಿದೆ? ಪರದ ಸಂಬಂಧ ಅರ್ಥಾತ್ ಜ್ಞಾನಾವರಣಾದಿ ಉದ್ಗಲ ಪಿಂಡ ರೂಪದ ಏನು ಇದೆಯಲ್ಲ, ಒಂದು ಕರ್ಮದ ಸಂಯೋಗ ಅನ್ರಿ ಅಥವಾ ಉದ್ಗಲ ಪಿಂಡದ ಸಂಯೋಗ ಅನ್ರಿ,
ಅದರ ಕಾರಣದಿಂದ ಪರದ ಸಂಯೋಗ ಆಗ್ತಾ ಇದೆ. ಹೀಗೆ ಒಂದು ಅರ್ಥ ಇದ್ದರೆ ಆ ಜ್ಞಾನಾವರಣಾದಿ ಉದ್ಗಲ ಪಿಂಡ ರೂಪದ ಯಾವ ಕರ್ಮ ಇದೆ ಆ ಕರ್ಮಕ್ಕೆ ಕಾರಣ ಈ ಜೀವದ ಸ್ವರೂಪ ಭ್ರಷ್ಟತೆ ಇದೆ ರೀ. ಜ್ಞಾನಾವರಣಾದಿ ಉದ್ಗಲ ಪಿಂಡ ಏನಿದೆ ಅದನ್ನು ಪರದ ಸಂಬಂಧ ಅಂತೇಳಿ ಹೇಳಿದರೆ ಅದಕ್ಕೆ ಕಾರಣ ಯಾವುದಿದೆ ಅಂತಂದರೆ ಈ ಜೀವ ಸ್ವರೂಪದಿಂದ ಭ್ರಷ್ಟ ಆಗಿರುವುದು ಇದೆ. ಹಾಗಾದ್ರೆ ಯಾವಾಗ ಈ ಜೀವ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಾನಲ್ಲ ಆಗ ತಾನಾಗೇನ ಪರದ ಸಂಬಂಧ ಬಿಟ್ಟು ಹೋಗ್ತಿದೆ. ಯಾಕೆ ಅಂತಂದ್ರೆ ಪರದ ಸಂಬಂಧ ಮಾಡೋದು ಈ ಜೀವನ ಇದೆ ಅಲ್ಲ, ಜ್ಞಾನನೇ ಇದೆ. ಹಾಗಾದ್ರೆ ಆ ಜ್ಞಾನ ಸ್ವರೂಪಕ್ಕೆ ಪ್ರಾಪ್ತ ಆದ ನಂತರ ಪರದ ಸಂಬಂಧ ಆಗುವುದಿಲ್ಲ. ಒಂದು ಅಸ್ಥಿ ಇದೆ, ಒಂದು ನಾಸ್ತಿ ಇದೆ. ಸ್ವರೂಪಕ್ಕೆ ಪ್ರಾಪ್ತ ಆಗೋದಿದ ಅಸ್ಥಿ ಇದೆ, ಪರದ ಸಂಬಂಧ ಬಿಟ್ಟು ಹೋಗೋದಿಲ್ಲ ನಾಸ್ತಿ ಇದೆ. ಪರದ ಅಂಶ ಮಾತ್ರ ಕೂಡ ಇಲ್ಲಿ ಪಾತ್ರ ಇಲ್ಲ. ಜ್ಞಾನನ ಅರ್ಥಾತ್ ಚೈತನ್ಯನ ಪರದ ಸಂಬಂಧ ಮಾಡುತ್ತಿತ್ತು, ಅರ್ಥಾತ್ ಸ್ವರೂಪದಿಂದ ಭ್ರಷ್ಟ ಆಗಿತ್ತು. ಪರದ ಸಂಬಂಧ ಮಾಡುವುದರಿಂದ ಸ್ವರೂಪದಿಂದ ಭ್ರಷ್ಟ ಆಗಿತ್ತು. ಈಗ ಸ್ವರೂಪಕ್ಕೆ ಪ್ರಾಪ್ತ ಆಗುವುದರಿಂದ ಪರದ ಸಂಬಂಧ ಬಿಟ್ಟು ಹೋಯಿತು. ಶಬ್ದದ ಭೇದ ಗೊತ್ತಾಯ್ತೇನ್ರಿ? ಪರದ ಸಂಬಂಧ ಮಾಡುವುದರಿಂದ ಸ್ವರೂಪದಿಂದ ಭ್ರಷ್ಟ ಇತ್ತು. ಪರದ ಸಂಬಂಧ ಬಿಡುವುದರಿಂದ ಸ್ವರೂಪಕ್ಕೆ ಪ್ರಾಪ್ತ ಆಗಲಿಲ್ಲ. ಸ್ವರೂಪಕ್ಕೆ ಪ್ರಾಪ್ತ ಆಗುವುದರಿಂದ ಪರದ ಸಂಬಂಧ ಬಿಟ್ಟು ಹೋಯ್ತು. ಹಾಗಾದರೆ ಇಲ್ಲಿ ಪರದ ಪಾತ್ರ ಎಷ್ಟಿದೆ ರೀ? ಅಂಶ ಮಾತ್ರ ಕೂಡ ಇಲ್ಲ. ಸ್ವರೂಪದಿಂದ ಭ್ರಷ್ಟ ಯಾಕಾಗಿತ್ತು? ಸ್ವರೂಪದಿಂದ ಭ್ರಷ್ಟ ಯಾಕಾಗಿತ್ತು? ಪರದ ಸಂಬಂಧ ಮಾಡುವುದರಿಂದಾಗಿತ್ತು. ಪರದ ಸಂಬಂಧ ಯಾವುದು ಮಾಡ್ತಾ ಇತ್ತು? ಚೈತನ್ಯ ಸ್ವರೂಪ ಮಾಡ್ತಾ ಇತ್ತು. ಚೈತನ್ಯ ಸ್ವರೂಪನ ಪರದ ಸಂಬಂಧ ಮಾಡ್ತಾ ಇತ್ತು. ಪರದ ಸಂಬಂಧ ಮಾಡ್ತಾ ಇರುವಂಥ ಚೈತನ್ಯ ಸ್ವರೂಪದಿಂದ ಭ್ರಷ್ಟ ಇತ್ತು. ಹಾಗಾದರೆ ಈಗ ಪರದ ಸಂಬಂಧವನ್ನು ಬಿಡೋದು ಮುಖ್ಯ ಇದೆ, ಅಲ್ಲ ಸ್ವರೂಪಕ್ಕೆ ಪ್ರಾಪ್ತ ಆಗೋದು ಮುಖ್ಯ ಇದೆ. ಯಾವುದು ಮಾಡ್ತಾ ಇದೆ, ಯಾವುದು ಕರ್ತೃ ಇದೆ ಅದೇ ಮಾಡಬೇಕಲ್ಲ. ಅದೇ ಮಾಡ್ತಾ ಇತ್ತು ಪರದ ಸಂಬಂಧ, ಅದೇ ಈಗ ಸ್ವರೂಪಕ್ಕೆ ಪ್ರಾಪ್ತ ಆಗಬೇಕು. ಅವಾಗ ಏನಾಗ್ತಿದೆ? ಪರದ ಸಂಬಂಧ ಬಿಟ್ಟು ಹೋಗ್ತಿದೆ. ಇನ್ನೊಂದು ಸಲ ಪರದ ಸಂಬಂಧ ಇದುವೇ ಮಾಡ್ತಿತ್ತು ಅಂಥೇಳಿ ಸ್ವರೂಪದಿಂದ ಭ್ರಷ್ಟ ಇತ್ತು. ಇದುವೇ ಸ್ವರೂಪಕ್ಕೆ ಯಾವಾಗ ಪ್ರಾಪ್ತ ಆಗ್ತಿದೆ ಆವಾಗ ಪರದ ಸಂಬಂಧ ಬಿಟ್ಟು ಹೋಗ್ತಿದೆ. ಹಾಗಾದ್ರೆ ಪರದ ಸಂಬಂಧ ಬಿಟ್ಟು ಹೋಗೋದಂದ್ರೆ ಅದು ಹೇಗಿದೆ? ಪರದ ಸಂಬಂಧ ಬಿಟ್ಟು ಹೋಗೋದಂದ್ರೆ ಹೇಗಿದೆ? ಜ್ಞಾನಾವರಣಾದಿ ಪುದ್ಗಲ ಪಿಂಡ ಏನಿದೆ ಅಲ್ಲ ಅದರದ ಉನ್ಮೂಲನ ಆಗೋದಿದೆ. ಸಂಪೂರ್ಣ ಸರ್ವತಃ ಸತ್ತಾರೂಪದಿಂದ ನಾಶ ಆಗೋದಿದೆ. ಪರದ ಸಂಬಂಧ ಬಿಟ್ಟು ಹೋಗೋದರ ಅರ್ಥ ಏನ? ಹೇಗಿದೆ ಪರದ ಸಂಬಂಧ ಬಿಟ್ಟು ಹೋಗೋದ ಅಂತಂದ್ರೆ ಯಾವುದು ಪರ ಇದೆ, ಯಾವುದು ಕರ್ಮ ಇದೆ, ಯಾವುದು ಪುದ್ಗಲ ಪಿಂಡ ಇದೆ. ಅರೆ ಪುದ್ಗಲ ಪಿಂಡ ಇದ್ರೂ ಕೂಡ ಪುದ್ಗಲದ ಮುಖ್ಯತೆ ಇಲ್ಲ, ಜ್ಞಾನಾವರಣದ ಮುಖ್ಯತೆ ಇದೆ. ಜ್ಞಾನ ರೂಪದಿಂದ ಉಳಿಯೋದ ಇದು ಸ್ವರೂಪಕ್ಕೆ ಪ್ರಾಪ್ತ ಆಗೋದಿದೆ. ಜ್ಞಾನ ತಾನಾಗೇನ ತನ್ನ ಮೇಲೆ ಆವರಣ ಇಟ್ಕೊಳ್ಳೋದ ಇದು ಪರದ ಸಂಬಂಧ ಇದೆ. ಅಲ್ಲಿ ಪರ ನಿಜವಾಗೇನ ಏನೂ ಇಲ್ಲ, ಯಾವುದೂ ಇಲ್ಲ. ಆದ್ರೂ ಕೂಡ ಕರ್ಮ ಸಿದ್ಧಾಂತದ ಒಂದು ಪಾತ್ರ ಕಥನ ಶೈಲಿಯೊಳಗೆ ಪ್ರಮುಖ ಇದ್ದ ಕಾರಣ
ಉದ್ಗಲ ಪಿಂಡ ಅನ್ನುವಂಥ ಶಬ್ದದ ಪ್ರಯೋಗ ಇಲ್ಲಿ ಅಧ್ಯಾತ್ಮ ಗ್ರಂಥದೊಳಗೂ ಕೂಡ ಮಾಡಬೇಕಾಗಿ ಬಂತಾರೆ. ನಿಜವಾಗಿ ಉದ್ಗಲದ ಪಾತ್ರ ಸ್ವಲ್ಪ ಕೂಡ ಇಲ್ಲ. ಉದ್ಗಲ ಪಿಂಡ ಯಾವುದಕ್ಕೆ ಹೇಳಿದರು? ಜ್ಞಾನವರ್ಣಕ್ಕೆ. ಸ್ವರೂಪದ ಪ್ರಾಪ್ತಿ ಯಾವುದು ಮಾಡಿತು? ಸ್ವರೂಪಕ್ಕೆ ಯಾವುದು ಪ್ರಾಪ್ತ ಆಯಿತು? ಜ್ಞಾನ. ಜ್ಞಾನ ಸ್ವರೂಪಕ್ಕೆ ಪ್ರಾಪ್ತ ಆಗೋದಂತಂದ್ರೂ ಅಲ್ಲಿ ಎರಡಿಲ್ಲ. ಜ್ಞಾನ ಸ್ವರೂಪಕ್ಕೆ ಪ್ರಾಪ್ತ ಆಗೋದಂತಂದ್ರೆ ಇದು ಜ್ಞಾನ ಇದೆ, ಇದು ಸ್ವರೂಪ ಇದೆ, ಇದರ ಜೊತೆಗೆ ಬಂದು ಒಂದಾಯಿತು. ಈಗ ಮಾಡ್ತೀವಿ. ಜ್ಞಾನ ಸ್ವರೂಪಕ್ಕೆ ಪ್ರಾಪ್ತ ಆಗೋದು ಅರ್ಥಾತ್ ಜ್ಞಾನ ರೂಪದಿಂದ ಉಳಿಯುವುದು. ಜ್ಞಾನ ರೂಪದಿಂದ ಉಳಿಯುವುದರ ಹೆಸರು ಸ್ವರೂಪಕ್ಕೆ ಪ್ರಾಪ್ತ ಆಯಿತು ಅನ್ನೋದಿದೆ. ಜ್ಞಾನ ತನ್ನ ಮೇಲೆ ಆವರಣ ಎಳ್ಕೊಳ್ಳೋದು, ಇದರ ಹೆಸರು ಏನಿದೆ? ಪರದ ಸಂಬಂಧ ಇದೆ. ಪರ ಯಾವುದ್ರೆ? ಪರ ಯಾವುದು? ಉದ್ಗಲ ಅದನ್ನೇ ಹೇಳಲಿಕ್ಕೆ ಬೇಕಲ್ಲ. ಇನ್ಯಾವುದಿದೆ ಪರರೆ? ಯಾಕಂದ್ರೆ 4 ಜಾತಿಯ ಯಾವ ದ್ರವ್ಯದವು ಅವು ಯಾರ ತಂಟೆಗೇನು ಹೋಗುವುದಿಲ್ಲ. ಹೀಗಾಗಿ ಪರ ಅಂತೇಳಿ ಹೇಳಿದ್ರೆ ಅದು ಯಾವುದು ಬಂತು? ಉದ್ಗಲ ಬಂದರೆ. ಉದ್ಗಲ ಸ್ಕಂಧ ರೂಪದ ಪಿಂಡ. ಸ್ಕಂಧ ರೂಪದ ಪಿಂಡ ಅಂಥೇಳಿ ಹೇಳುವುದಕ್ಕ ಇದು ಬರೀ ಉಪಚಾರ ಇಲ್ಲ. ಆದರೆ ಯಾವುದ ಉದ್ಗಲ ಸ್ಕಂಧಗಳ ಇಂದ್ರಿಯ ಗೋಚರ ಅದವಲ್ಲ ಜ್ಞಾನಕ್ಕ ಇಂದ್ರಿಯ ಗೋಚರ ಯಾವ ಉದ್ಗಲ ಸ್ಕಂಧಗಳಿದಾವಲ್ಲ, ಅದರ ರಸದ ವಿಷಯ ಇರಲಿ, ಚಕ್ಷುದ ವಿಷಯ ಇರಲಿ, ಕರ್ಣದ ವಿಷಯ ಇರಲಿ, ಅದೆಲ್ಲವೂ ಏನಿದೆ? ಉದ್ಗಲದ ಸ್ಕಂಧಗಳಿದ್ದಾವೆ. ಹಾಗಾದ್ರೆ ಆ ಸ್ಕಂಧಗಳ ಜೊತೆಗೆ ಈ ಜ್ಞಾನ ಸಂಸರ್ಗ ಮಾಡೋದು, ಏಕರೂಪ ಆಗೋದು, ಆ ರೂಪದಿಂದ ತನ್ನ ಅನುಭವ ಮಾಡೋದು. ಅಂದರೆ ಇದರಲ್ಲಿ ಎರಡೂ ಬಂತು. ಒಂದು ಉದ್ಗಲ ಸ್ಕಂಧದ ಜೊತೆಗೇನೋ ಇದರದ ಏಕತೆ ಆಗುವುದರಿಂದ ಪರ ಅಂಥೇಳಿ ಹೇಳಿತು. ಇನ್ನೊಂದ ಜ್ಞಾನಾಗಿ ಉಳಿಲಿಲ್ಲ ಅಂಥೇಳಿ ಪರ. ತಿಳಿತಂದ್ರೆ ಎರಡೂ ಪ್ರಕಾರದಿಂದ. ಆದರೆ ಯಾವುವು ಪರದ್ದ ಇದರಲ್ಲೇ ಯಾವುದೇ ಪ್ರಕಾರದ ಪಾತ್ರ ಇಲ್ಲ, ಸ್ವಲ್ಪ ಕೂಡ ಇಲ್ಲ. ಪರದ್ದ ಮೇಲೆ ಆರೋಪ ಮಾಡಲಾಗ್ತಿದೆ. ಯಾಕೆ ಅಂತಂದ್ರೆ ಇಂದ್ರಿಯ ಜ್ಞಾನದ ವಿಷಯ ಉದ್ಗಲ ಸ್ಕಂಧ ಇದೆ. ಬಹಳ ವಿಶೇಷ ಇದೆ ಪ್ರಭು. ಇಂದ್ರಿಯ ಜ್ಞಾನದ ವಿಷಯ ಉದ್ಗಲ ಸ್ಕಂಧ ಇದೆ. ಜ್ಞಾನದ ವಿಷಯ ಜ್ಞಾನ ಇದೆ. ನಿಜವಾಗಿ ಜ್ಞಾನದ ವಿಷಯ ಜ್ಞಾನ ಇದೆ. ಅರ್ಥಾತ್ ಜ್ಞಾನ ಏನನ್ನೂ ವಿಷಯವನ್ನಾಗಿಸಿಕೊಳ್ಳಲಿಲ್ಲ ಅಂತಂದ್ರೆ ಅದು ತನ್ನ ಸ್ವರೂಪಕ್ಕೆ ಪ್ರಾಪ್ತ. ನಿಜ ಶುದ್ಧಾತ್ಮನನ್ನು ಕೂಡ ಭೇದ ಮಾಡಿದರೆ ನಿಜ ಶುದ್ಧಾತ್ಮ ಮತ್ತು ಜ್ಞಾನ ಇದೆ. ಜ್ಞಾನ ಏನನ್ನೂ ತನ್ನ ವಿಷಯವನ್ನಾಗಿಸಿಕೊಳ್ಳಲಿಲ್ಲ, ಸಹಜ ಉಳಿತು ಅಂತಂದ್ರೆ ಅದು ಸ್ವರೂಪಕ್ಕೆ ಪ್ರಾಪ್ತ. ಜ್ಞಾನ ದ್ರವ್ಯದಾಶ್ರಯ ಮಾಡೋದ, ಜ್ಞಾನ ತ್ರಿಕಾಲಿ ಸ್ವಭಾವದ ಆಶ್ರಯ ಮಾಡೋದ, ಇದೆಲ್ಲ ಭೇದ ರೂಪದ ಕಥನೆ. ಜ್ಞಾನ ಸ್ವಭಾವದಾಶ್ರಯ ಮಾಡೋದಂದ್ರೆ, ದ್ರವ್ಯದಾಶ್ರಯ ಮಾಡೋದಂದ್ರೆ, ದ್ರವ್ಯ ಯಾವುದ್ರದ ಆಶ್ರಯ ಮಾಡಿದ್ದೀರಿ? ದ್ರವ್ಯದಾಶ್ರಯ ಮಾಡೋದ ಅಂಥೇಳಿ ಶಬ್ದದ ತಾತ್ಪರ್ಯ ತಿಳಿಬೇಕಾದ್ರೆ ದ್ರವ್ಯ ಯಾವುದರದ ಆಶ್ರಯ ಮಾಡಿದೆ? ದ್ರವ್ಯ ಯಾವ ಪ್ರಕಾರ ಧ್ರುವ ರೂಪದಿಂದ ಯಾವುದರದ್ದು ಆಶ್ರಯ ಮಾಡದ್ದನ, ಯಾವುದನ್ನು ಆಕರ್ಷಿತ ಮಾಡದ್ದನ, ಯಾವುದನ್ನು ದೂರ ತಳ್ಳದ್ದನ, ಹೇಗಿದೆಯೋ ಹಾಗೆ 3 ಕಾಲದಲ್ಲೂ ಇರ್ತಿದೆಯಲ್ಲ, ಅದೇ ಪ್ರಕಾರ ಜ್ಞಾನ ಯಾವುದರದ್ದು ಆಶ್ರಯ ಮಾಡದ್ದನ, ಯಾವುದನ್ನು ಆಕರ್ಷಿಸದ್ದನ, ಯಾವುದನ್ನು ದೂರ ತಳ್ಳದ್ದನ,
ಸಹಜ ದ್ರವ್ಯದ ಹಾಗೆ ಯಾವಾಗ ಉಳಿತಿದೆಯೋ, ಇನ್ನೂ ಸ್ವಲ್ಪ ಅಭೇದ ಬೇಕಾದ್ರೆ ಸಹಜ ದ್ರವ್ಯವಾಗಿ ಯಾವಾಗ ಉಳಿತಿದೆಯೋ ಆವಾಗ ಅದು ಸ್ವರೂಪಕ್ಕೆ ಪ್ರಾಪ್ತಿ. ಯಾವಾಗ ಜ್ಞಾನ ಇಂದ್ರಿಯ ವಿಷಯಗಳಾದಂಥ ಪುದ್ಗಲ ಸ್ಕಂಧಗಳ ಆಶ್ರಯ ಮಾಡಿತೋ ಆವಾಗ ಆ ಜ್ಞಾನಕ್ಕೇನಾಯಿತು? ಆವರಣ. ಜ್ಞಾನಾವರಣ ಅನ್ನೋದು ಒಂದು ದ್ರವ್ಯ ಕರ್ಮದ ವಿಭಾಗ ಇದ್ರೂ, ಒಂದು ವಿಶಿಷ್ಟ ಕರ್ಮ ಇದ್ರೂ ಕೂಡ ಆ ಕರ್ಮದ ಪಾತ್ರ ಇಲ್ಲಿ ಸ್ವಲ್ಪ ಕೂಡ ಇಲ್ಲ. ಒಂದು ಮಾತು ಯಾವಾಗಲೂ ಲಕ್ಷ್ಯದಲ್ಲಿ ಇಟ್ಕೊಳ್ಳೋದ, ಕರ್ಮ ಅನ್ನುವಂಥ ಶಬ್ದ ಎಲ್ಲಿ ಬರ್ತಿದೆಯೋ ಅಲ್ಲಿ ಅದು ಜ್ಞಾನಾವರಣ ಇರಲಿ, ದರ್ಶನಾವರಣ ಇರಲಿ, ಮೋಹನೀಯ ಇರಲಿ, ಅಂತರಾಯ ಇರಲಿ, ಆಯು, ವೇದನೀಯ, ನಾಮ, ಗೋತ್ರ ಯಾವುದೋ ಇರಲಿ, ಅದು ಜೀವದ ವರ್ತಮಾನ ಪರಿಣಾಮ ವಿಶೇಷದ ಸಂಬಂಧಿಸಿದ ಇದೆ ವಿನಃ ಅಲ್ಲಿ ಯಾವುದು ಕರ್ಮ ಇದೆ ಅಲ್ಲ ಉದಯ ರೂಪದೊಳಗ ಅದಕ್ಕೆ ಸಂಬಂಧಿಸಿದ ಮಾತೇ ಇಲ್ಲ. ಇವು ಬೇಕಾದ್ರೆ ಆ ರೂಪದ ಪರಿಣಾಮ ಮಾಡ್ತಾನ್ರಿ. ಆಯುವಿನ ನಿಮಿತ್ತದಿಂದ ಯಾವ ಭಾವ, ಮನುಷ್ಯ ಆಯುವಿನ ನಿಮಿತ್ತದಿಂದ ಜೀವನಿಗೆ, ಮನುಷ್ಯ ಆಯುವಿನ ಉದಯದ ನಿಮಿತ್ತದಿಂದ ನಿಮಿತ್ತೇನು ಮಾಡುವುದಿಲ್ಲ. ಮನುಷ್ಯ ಆಯುವಿನ ಉದಯ ಅಲ್ಲಿ ಇರ್ತಿದೆ. ಈ ಜೀವದಲ್ಲೇ ಸ್ವಾಭಾವಿಕವಾಗಿ ನಾನು ಮನುಷ್ಯ ಎನ್ನುವ ಭಾವ, ಅರ್ಥಾತ್ ನಾನು ಮನುಷ್ಯ ಎನ್ನುವುದರ ಅನುಭವ ಇರ್ತಿದೆಯಲ್ಲ, ಆ ಅನುಭವದ ಹೆಸರ ಆಯು ಇದೆ, ಮನುಷ್ಯಾಯು ಇದೆ. ಅದೇ ಪ್ರಕಾರ ಇದೇನ ರಚಿತ ಇದೆಯಲ್ಲ ಪುದ್ಗಲ ಕರ್ಮಗಳಿಂದ, ಆಹಾರ ವರ್ಗಣಗಳಿಂದ ಯಾವುದು ರಚಿಸಲ್ಪಟ್ಟಿದೆಯಲ್ಲ ಈ ದೇಹ, ಈ ದೇಹದ ಸ್ಥಾನದಲ್ಲಿ ಇದೆ ಜೀವನಿಗೆ. ಇದರ ಏಕ ಕ್ಷೇತ್ರಾವಗಾಹ ರೂಪದಿಂದ ನಿಂತಿರುವಂಥ ಜೀವನಿಗೆ ಯಾವಾಗ ಆ ದೇಹಾಕಾರಕ್ಕೆ ಸಂಬಂಧಿಸಿದ ಹಾಗೆ ಭಾವ ಅಥವಾ ಅನುಭವ ಆಗ್ತಿದೆಯಲ್ಲ ಆವಾಗ ನಾಮಕರ್ಮದ ಸತ್ತ ಇದೆ. ಅದೇ ಪ್ರಕಾರ ಯಾವಾಗ ಜೀವನಿಗೆ ಪರದ್ರವ್ಯದ ಕುರಿತು ಮೋಹ ಪರಿಣಾಮ ಆಗ್ತಿದೆಯೋ ಆಗ ಮೋಹನೀಯ ಕರ್ಮದ ಮಾತು ಬರ್ತದೆ. ಮೋಹನೀಯ ಕರ್ಮ ಆಗಲಿ, ಮನುಷ್ಯಾಯು ಕರ್ಮ ಆಗಲಿ, ಮನುಷ್ಯ ನಾಮಕರ್ಮ ಆಗಲಿ, ಈ ಜೀವನಿಗೆ ಆ ಪ್ರಕಾರದ ಭಾವಗಳನ್ನು ಉತ್ಪನ್ನ ಮಾಡಿಸುವುದರಲ್ಲಿ ಅವುಗಳಲ್ಲೇ ಅಂಥ ಸಾಮರ್ಥ್ಯ ಸ್ವಭಾವ ಇಲ್ಲವೇ ಇಲ್ಲ. ಇವ ಯಾವಾಗ ಯಾವ ಪ್ರಕಾರದ ಭಾವ ಮಾಡ್ತಾನೋ ಆ ಪ್ರಕಾರದಿಂದ ಆ ಕರ್ಮದ ಮೇಲೆ ಆರೋಪ ಬರ್ತಾ ಇರ್ತಿದೆ. ಇದು ಸ್ವಲ್ಪ ಸೂಕ್ಷ್ಮ ಇದ್ರೂ ಕೂಡ ಅತ್ಯಂತ ಸರಳ ಇದೆ. ಜೀವದ ಭಾವ ವಿಶೇಷವೇ ಪುದ್ಗಲ ಕರ್ಮದ ಸತ್ತ ಅಥವಾ ಕರ್ಮದ ರಚನೆ ಮಾಡ್ತಿದೆ, ಕರ್ಮದ ಸಿದ್ಧಿ ಮಾಡ್ತಿದೆ. ಇದು ನಾಮಕರ್ಮದ ಉದಯದಿಂದ ಆಗಿರುವಂತಹ ಭಾವ ಅನ್ನುವ ಕಥನೆ ಎಲ್ಲಿ ಬರ್ತಿದೆಯಲ್ಲ ಅಲ್ಲಿ ಆ ಭಾವವೇ ಆ ನಾಮಕರ್ಮದ ಸಿದ್ಧಿ ಮಾಡ್ತಿದೆ. ತಿಳಿತು ಅಂದ್ಕೊಳ್ತೇನೆ. ಇಷ್ಟು ದಿವಸ ಇಲ್ಲದೆ ಇರುವಂಥದ್ದು ಕಥನೆ ಇದೆ ರೀ. ಇಲ್ಲ ಏನು ಹೇಳ್ತು? ಜೀವ ಯಾವಾಗ ಆ ಪ್ರಕಾರದ ಭಾವ ಮಾಡ್ತಾನೋ ಆ ಭಾವವೇ ಆ ಜಾತಿಯ ಕರ್ಮದ ಸಿದ್ಧಿ ಮಾಡ್ತಿದೆ. ಇಲ್ಲದಿದ್ದರೆ ಕರ್ಮ ಯಾವುದೇ ಪ್ರಕಾರದಿಂದ ಜೀವದ ಭಾವವನ್ನು ಉತ್ಪನ್ನ ಮಾಡಿಸುವುದಿಲ್ಲ. ಅಂಥ ಸ್ವಭಾವ ಕರ್ಮದೊಳಗೆ ಇಲ್ಲ, ಉದ್ಗಲದೊಳಗೆ ಇಲ್ಲ. ಯಾವ ಪ್ರಕಾರ ಧನದ ಸಿದ್ಧಿ ಯಾರ ಎದುರಿಗೆ ಆಗ್ತಿದ್ದೀರಿ? ಧನದ ಸಿದ್ಧಿ ಯಾರ ಎದುರಿಗೆ ಆಗ್ತಿದೆ? ಅಜ್ಞಾನಿ ಬಾಲಕನ ಎದುರಿಗೆ ಆಗುವುದಿಲ್ಲ, ಮರುಳ ಮನುಷ್ಯನ ಎದುರಿಗೆ ಆಗುವುದಿಲ್ಲ, ವೈರಾಗ್ಯವಂತನ ಎದುರಿಗೆ ಆಗುವುದಿಲ್ಲ. ಧನವನ್ನು ಶುದ್ಧ ಮಾಡೋದು ಯಾವುದಿದೆ ರೀ? ಮೋಹಿ ಜೀವ, ಅಜ್ಞಾನಿ ಜೀವ ರೀ.
ಅದನ್ನ ಲೋಕದೊಳಗೆ ಸೂಜ್ಞ ಪುರುಷ ಅಂತ ಹೇಳಿ ಹೇಳ್ಬಹುದು. ಲೌಕಿಕದ ಭಾಷೆಯೊಳಗ ಸೂಜ್ಞ ಯಾಕೆ ಅಂತಂದ್ರೆ ಬಾಲಕನಿಗೆ ಜ್ಞಾನ ಇಲ್ಲ, ಮರುಳನಿಗೆ ಜ್ಞಾನ ಇಲ್ಲ, ಹುಚ್ಚ ಹಿಡಿದಿದೆ ಅಲ್ಲ ಅವನಿಗೆ ಜ್ಞಾನ ಇಲ್ಲ. ಅವನು ನೋಟ್ ಕೊಟ್ರೆ ಹರಿದು ಹಾಕ್ತಾನೆ, ತಿಂದು ಬಿಡ್ತಾನೆ. ಬಾಲಕ ನೋಟ್ ಕೊಟ್ರೆ ಬಾಯೊಳಗೆ ಹಾಕ್ತಾನೆ, ಹರಿದು ಹಾಕ್ತಾನೆ. ಹಾಗಾದ್ರೆ ನೋಟದ ಸಿದ್ಧಿ ಯಾರು ಮಾಡಿದ್ರು? ಇದು ಧನ ಅನ್ನೋದರ ಸಿದ್ಧಿ ಯಾರು ಮಾಡಿದ್ರು? ಲೌಕಿಕದ ಕಥನದ ಅನುಸಾರ ಸೂಜ್ಞ ಪುರುಷರು ಮಾಡಿದ್ರು. ಜ್ಞಾನ ಅಂತ ಹೇಳಿ ಹೇಳ್ಬೇಕಾದ್ರೆ ಬಾಲಕನ ಹತ್ರನೂ ಜ್ಞಾನ ಇದೆ, ಮರುಳನ ಹತ್ರನೂ ಜ್ಞಾನ ಇದೆ, ತಿರಿಯಂಚದ ಹತ್ರನೂ ಜ್ಞಾನ ಇದೆ. ನಾಯಿಗೆ ಆ ಒಂದು ನೋಟು ಎಸೆದ್ರೆ ಅದು ಹೀಗೆ ಮಾಡ್ತಿದ್ದೆ ಮರ್ತು ಹೊರಟು ಹೋಗ್ತಿದೆ ರೀ. ಅದು ತಗೊಳ್ತಿದೆ ಅಂದರೆ ಬಾಯಲ್ಲಿ ಇಟ್ಕೊಂಡು ಒಯ್ದು ಯಾರಿಗಾರೆ ಕೊಡ್ತಿದೆ ಅಂದರೆ ಅಥವಾ ಎಲ್ಲಾದರೂ ಇಟ್ಕೊಳ್ತಿದ್ದೀರಿ. ಅರೆ ನೋಟದ ಸಿದ್ಧಿ ಯಾವ ಪ್ರಕಾರ ಓರ್ವ ಮನುಷ್ಯ ಸೂಜ್ಞ ಮನುಷ್ಯ ಮಾಡೋ ಸಾಧ್ಯ ಇದೆ, ಅದೇ ಪ್ರಕಾರ ಜೀವದ ಭಾವದಿಂದನೇ ಅಷ್ಟಕರ್ಮದ ಸಿದ್ಧಿ ಆಗ್ತಿದೆ. ಲೋಕದೊಳಗೆ ಅಷ್ಟಕರ್ಮದ ಸಿದ್ಧಿ ಜೀವದ ಭಾವವೇ ಮಾಡ್ತಿದೆ. ಕರ್ಮ ಜೀವನಿಗೆ ಭಾವವನ್ನು ಉತ್ಪನ್ನ ಮಾಡಿಸುವುದಿಲ್ಲ. 3 ಸಲ ಅಲ್ಲ, 300 ಸಲ ಅಲ್ಲ, ಅನಂತ ಬಾರಿ ಹೇಳಿದರನು ಕೂಡ ವಸ್ತು ಸ್ವರೂಪ ಆಗಿದೆ. ಕರ್ಮ ಜೀವನಿಗೆ ಯಾವುದೇ ವಿಶಿಷ್ಟ ಭಾವ, ನಾಮಕರ್ಮದ ರಚನೆ ಜೀವನಿಗೆ ಆ ಶರೀರ ನಾನು ಅಂಥೇಳಿ ಮನ್ನಿಸಲಿಕ್ಕೆ ಹಚ್ಚುವುದಿಲ್ಲ. ಎಲ್ಲ ಜೀವದ್ದನ ಕಾರ್ಭಾರ ಇದೆ ರೀ ಜಗತ್ತಿನೊಳಗ ಅಂಥೇಳಿ ನಾನಾ ಪ್ರಕಾರ ಅಂಥೇಳಿ ಹೇಳಿದ್ರು, ಬಹುವಿಧ ಅಂಥೇಳಿ ಹೇಳಿದ್ರು, ವಿಚಿತ್ರ ಅಂಥೇಳಿ ಹೇಳಿದರು. ಏನ ಭಾವಗಳ ಅದರಿಂದ ಸಂಯೋಗ ವಿಚಿತ್ರ. ಭಾವದ ಕಾರಣದಿಂದನೇ ಕರ್ಮದ ಕಾರಣದಿಂದ ದೇಹ ರಚನೆ ಆಗ್ಬೇಕಾದ್ರೆ ಕರ್ಮ ನಾಮಕರ್ಮ ಎಲ್ಲ ಒಂದೇ ಇದೆ ಅಲ್ಲ, ಎಲ್ರಿಗೂ ಒಂದೇ ಪ್ರಕಾರ ಯಾಕಾಗಲಿಲ್ಲ? ಅವರವರ ಭಾವ ಹೇಗಿದೆಯೋ ಆ ಭಾವದ ಅನುಸಾರ ಬಂಧ ಆದದಿತ್ತು, ಆ ಉದಯದ ಅನುಸಾರ ಅದರ ರಚನೆ ಆಗಿದೆ. ಈ ಮಾತು ಸತ್ಯ ಇದೆ. ಕರ್ಮದ ಕೈವಾಡ ಜೀವದ ಯಾವ ಸಂಯೋಗದ ಅಪೇಕ್ಷಾದಿಂದ ಕರ್ಮದ ಕೈವಾಡ ಇಲ್ಲ, ಕರ್ಮದ ಮುಖ್ಯತೆ ಇಲ್ಲ. ಕರ್ಮ ಏನೂ ಮಾಡುವುದಿಲ್ಲ. ಜೀವ ದುಃಖಿ ಆದ್ರೆ ಏನ? ಯಾಕೆ? ಜ್ವರ ಬಂದಿದ್ದವು. ಅವು ದುಃಖಿ ಆಗಲಿಲ್ಲ ಅಂತಂದ್ರೆ ಜ್ವರ ಬಂದದ ಸಿದ್ಧಿ ಯಾರು ಮಾಡ್ತಾರೆ? ಜೀವದ ಭಾವನ. ರೋಗದ ಸಿದ್ಧಿ, ಕರ್ಮದ ಸಿದ್ಧಿ, ದುಃಖದ ಸಿದ್ಧಿ, ಸಂಸಾರದ ಸಿದ್ಧಿ, ಚತುರ್ಗತಿಗಳ ಸಿದ್ಧಿ, ಮೋಕ್ಷ ಮಾರ್ಗದ ಸಿದ್ಧಿ. ಜೀವ ಸ್ವಯಂ ತನ್ನ ಸಿದ್ಧಿನೂ ಮಾಡ್ತಾನೆ, ಉದ್ಗಲ ಅವಸ್ಥೆಗಳ ಸಿದ್ಧಿನೂ ಮಾಡ್ತಾನೆ. ಜೀವ ಸ್ವಯಂ ತನ್ನ ಸ್ವಭಾವವನ್ನು ತಿಳಿಯುವುದರಿಂದ, ಸ್ವಭಾವಕ್ಕೆ ಪ್ರಾಪ್ತ ಆಗುವುದರಿಂದ, ಸ್ವರೂಪಕ್ಕೆ ಪ್ರಾಪ್ತ ಆಗುವುದರಿಂದ ಪರದ ಸಂಬಂಧ ಬಿಟ್ಟು ಹೋಗ್ತಿದೆ. ಅದು ತಾನಾಗೇ ಬಿಟ್ಟು ಹೋಯ್ತೆ, ನೀವು ಮಾಡ್ಲಿಲ್ರಿ. ಪ್ರಾರಂಭಕ್ಕೆ 4 ಬಾರಿ ಹೇಳ್ತಾರೆ, ತಾನಾಗೇ ಬಿಟ್ಟು ಹೋಯ್ತೆ, ನೀವು ಮಾಡಲಿಲ್ಲ. ಸ್ವರೂಪ ಪ್ರಾಪ್ತಿ ಆಗಲಿಲ್ಲ. ಅರೆ ಇವು ತಾನಾಗೇನ ಅದರದ ಸಂಬಂಧ ಮಾಡ್ತಿದ್ದ, ಇವು ಸ್ವರೂಪಕ್ಕೆ ಪ್ರಾಪ್ತ ಆದ ಅಂದ್ರೆ ಮಾಡಲಿಲ್ಲ. ಇಷ್ಟೇ ಇದೆಲ್ಲ. ಹಾಗಾದ್ರೆ ಅದು ಬಿಟ್ಟು ಹೋಯ್ತು. ಅದರ ಪಾತ್ರ ಏನಿದೆ ರೀ? ಅದರ ಪಾತ್ರ ಏನಿದೆ? ಅದರ ಸಾಮರ್ಥ್ಯ ಏನಿದೆ? ಏನೂ ಇಲ್ಲ. ತಾನೇ ಹಿಡ್ಕೊಂಡು ಹೊರಟಿದ್ದ ಭಾರ. ತಾನೇ ಯಾವಾಗ ಅರಿವು ಮೂಡಿ, ಅರೆ ಇದು ನಿರುಪಯೋಗಿ ಇದೆಯಲ್ಲ, ನನ್ಗೇನ್ ಮಾಡೋದ ಅಂಥೇಳಿ ಹೇಳಿದ ನಂತರ ಮತ್ತೆ ಅದನ್ನು ಬರುವುದಿಲ್ಲ. ಕರ್ಮ ಬಂಧಕ ಕಾರಣ. ಕರ್ಮಗಳನ್ನ ಗತಿಗಳಿಗೆ ತಗೊಂಡು ಹೋಗಲಿಕ್ಕೆ ಕಾರಣ ಎಲ್ಲ ಜೀವನ. ಕರ್ಮವನ್ನ ಅಕರ್ಮ ರೂಪ ಆಗುವಲ್ಲಿ ಕಾರಣ ಜೀವನ. ತಾನ ಆಗ್ತಿದೆ ನೀವು ಮಾಡ್ತಾನ್ರಿ. ಕರ್ಮವನ್ನ ಕರ್ಮದ ನಾಶ ಮಾಡಿದ ಅಂಥೇಳಿ ಕಥನ ಬರ್ತಿದೆಯಲ್ಲ, ತಪಸ್ಸಿನ ಮೂಲಕ 4 ಘಾತಿ ಕರ್ಮಗಳನ್ನು ನಷ್ಟ ಮಾಡಿ ಸರ್ವ ಕರ್ಮಗಳ ಕ್ಷಯ ಮಾಡಿ ಅಂಥೇಳಿ ಹೇಳಿದವಲ್ಲ. ಅತ್ಯಧಿಕ ಧ್ಯಾನಾಗ್ನಿಯಂ
ಕರ್ಮ ಕಲಂಕವನ್ನು ಭಸ್ಮ ಮಾಡಿ ಬಂತಲ್ಲ ಕಥನ, ಆಚಾರ್ಯ ಭಗವಂತರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ವಸ್ತುವಿನ ಸಿದ್ಧಿಯಲ್ಲಿ ಮಾಡ್ತಾರಲ್ಲ, ವಸ್ತುವಿನ ಸಿದ್ಧಿಯಲ್ಲಿ ಮಾಡ್ತಾರೋ ಅಲ್ಲಿ ಕರ್ಮದೊಳಗೆ ಇವೇನು ಮಾಡಲಿಲ್ಲ. ಕರ್ಮ ಸ್ವಯಂ ಅಕರ್ಮ ರೂಪಾವಸ್ಥೆಗೆ ಪ್ರಾಪ್ತ. ಎಲ್ಲಿ ಜೀವದ ಕರ್ತೃತ್ವದ ಸಿದ್ಧಿ ಮಾಡುವುದಿದೆ ಅಲ್ಲಿ ಜೀವ ಕರ್ಮ ನಾಶ ಮಾಡಿದಂತ ಹೇಳಿ ಬರ್ತಿದೆ. ಸತ್ಯ ಯಾವುದ? ಸತ್ಯ ಎರಡು ಅಂಥೇಳಿನ ನಿರಪೇಕ್ಷಣೆಯ ಮಿಥ್ಯಾನಯ ಇರ್ತಾರೆ. ನಿನ್ನೆ ಹೇಳಿದ್ದಿತ್ತು ವಚನ ಅಷ್ಟೇ ಇದೆ. ಯಾವುದು ನಿರಪೇಕ್ಷಣೆ ಇದೆಯೋ ಆ ನಯ ಸತ್ಯ ಅಲ್ಲ, ಮಿಥ್ಯಾನಯ. ಹಾಗಾದ್ರೆ ಜೀವದ ಸಿದ್ಧಿ ಮಾಡುವ ವೇಳೆದೊಳಗೆ ಜೀವದ ಸ್ವರೂಪ ಸಾಮರ್ಥ್ಯವನ್ನು ಹೇಳುವ ವೇಳೆದೊಳಗೆ ಅದು ವಿಭಾವ ರೂಪ ಸಾಮರ್ಥ್ಯ ಇರಲಿ, ಸ್ವಭಾವ ರೂಪ ಸಾಮರ್ಥ್ಯ ಇರಲಿ, ಕರ್ಮ ಅಕರ್ಮ ರೂಪ ಆಗಬೇಕಾದ್ರೆ ಅದರಲ್ಲಿ ಜೀವನ ಕಾರಣ ಇದನ್ನು ಅಥವಾ ಇಲ್ರಿ. ಜೀವ ತನ್ನ ಸ್ವಭಾವದೊಳಗೆ ಉಳಿತು, ಜೀವ ತನ್ನ ಸ್ವಭಾವದೊಳಗೆ ಉಳಿತು. ಹಾಗಾದ್ರೆ ಅಕರ್ಮ ರೂಪ ಯಾವುದಾಯ್ತರೆ? ಯಾವ ಕರ್ಮ ಅಕರ್ಮ ರೂಪ ಆಯ್ತ? ಸತ್ತಾದೊಳಗಿದ್ದದ್ದೋ ಉದಯಕ್ಕೆ ಬಂದದ್ದೋ ಏನೋ ಬಂದಾಗಬೇಕಾದದ್ದ. ಅರೇ ಯಾವ ಕರ್ಮ ಅಕರ್ಮ ರೂಪ ಆಯ್ತ್ರಿ? ನೋಡ್ರಿ, ಎಲ್ಲಾ ಜೀವರುಗಳದ್ದು ಉದಯಕ್ಕೆ ಬಂದದ್ದೇನಿದೆ ಅಲ್ಲ ಅದು ಹೊರಟು ಹೋಗ್ತಿದೆ, ಅಕರ್ಮ ರೂಪ ಆಗ್ತಿದೆ. ಆದರೆ ಇಲ್ಲಿ ಉನ್ಮೂಲ ಹೇಳಿದಾರಲ್ಲ, ಉನ್ಮೂಲ ಅಂತಂದ್ರೆ ಏನ? ಸತ್ತಾನಾಶ. ಯಾವ ಸತ್ತಾದ ನಾಶ ಆಯಿತು? ಕರ್ಮವನ್ನು ಕರ್ಕೊಳ್ಳುವ ಸತ್ತಾದ ನಾಶ. ಕರ್ಮವನ್ನ ತನ್ನ ಆತ್ಮ ಪ್ರದೇಶದೊಳಗೆ ಬರಮಾಡಿಕೊಳ್ಳುವ ಕಾರಣ ಇತ್ತಲ್ಲ ಅದರದ ನಾಶ. ನಿಜವಾಗಿ ಕರ್ಮ ಅಕರ್ಮ ರೂಪ ಆಯಿತು ಅಂತೇಳಿ ಹೇಳಿದರ ಅರೆ ಯಾವ ಕಾರ್ಮಣ ವರ್ಗಣಗಳ ಜೀವದ ಮೋಹರಾಗ ದ್ವೇಷ ರೂಪ ಪರಿಣಾಮದ ನಿಮಿತ್ತ ಪಡೆದು ಸ್ವಯಂ ತಮ್ಮಲ್ಲೇ ಪರಿಣಮಿಸಿ ಕರ್ಮರೂಪ ಆಗುತ್ತಿದ್ದೋ ಅವು ಕರ್ಮರೂಪ ಆಗದಿಲ್ರಿ. ಇದು ಕರ್ಮ ಅಕರ್ಮ ರೂಪ ಆಯಿತು ಅನ್ನುವ ಅರ್ಥ ಇದೆ. ನಿಜವಾಗಿ ತಪಸ್ಸು ಮಾಡ್ತಾ ಇರುವ ವೇಳೆದೊಳಗೆ ಅಥವಾ ಸ್ವರೂಪ ಲೀನತೆಯನ್ನು ಸಾಧಿಸ್ತಾ ಇರುವ ವೇಳೆದೊಳಗೆ ಯಾವ ಕರ್ಮದ ನಾಶ ಆಗ್ತಿದೆ ಹೇಳ್ರಿ? ಯಾವ ಕರ್ಮ? ಬರಬೇಕಾದದ್ದು ಕರ್ಮದ್ದನ್ನೇ ಏನು ಇದ್ದದ್ದು ಕರ್ಮದ್ದರೆ? ಉದಯಕ್ಕೆ ಬಂದದ್ದು ಕರ್ಮದ್ದರೆ? ಅರೇ ಉದಯಕ್ಕೆ ಬಂದದ್ದಂತೂ ಎಲ್ಲಾರದ್ದು ಹೋಗೋದನ್ನೇ ಇದೆ, ಅದು ಹಂಗನ ಹೋಗ್ತಿದೆ. ಅದೇನು ಮಾಡುವುದಿಲ್ರಿ, ನಿಜವಾಗೇನ ಏನೂ ಮಾಡುವುದಿಲ್ಲ ಅಣ್ಣ, ನಿಜವಾಗೇನ ಏನೂ ಮಾಡುವುದಿಲ್ಲ. ಇದು ಸ್ಪಷ್ಟ ನೋಡ್ಲಿಕ್ಕೆ ಬೇಕು. ಯಾರಿಗೆ ಫಲ, ಯಾರು ಕೊಡ್ತಾರೆ, ಯಾವುದು ಕೊಡ್ತಿದೆ, ಅದರಲ್ಲೇ ಏನು ಕೇವಲ ಜ್ಞಾನ ಇದೆ, ಏನು ಅವಧಿ ಜ್ಞಾನ ಇದೆ? ನೋಡ್ರಿ, ಅದು ಯಾರಿಗಾದ್ರೂ ಫಲ ಕೊಡ್ಬೇಕಾದ್ರ ಅದರ ಹತ್ರ ಜ್ಞಾನನೇ ಇಲ್ರಿ. ಈ ಜೀವ ಯಾವ ಭಾವದಿಂದ ಅದನ್ನು ಕಟ್ಕೊಂಡಿದನೋ ಅಥವಾ ಯಾವ ಭಾವದ ನಿಮಿತ್ತದಿಂದ ಆ ಜಾತಿಯ ಕರ್ಮ ರೂಪ ಆಗಿದೆಯೋ, ಸ್ಥಿತಿ ಅನುಭಾಗಗಳನ್ನು ಒಳಗೊಂಡದ್ದು ಇದೆಯೋ, ನೋಡ್ರಿ ಬಹಳ ಸೂಕ್ಷ್ಮ ಇದೆ ಮಾತು. ಈ ತಟ್ಟೆಯೊಳಗಿನ ಅಕ್ಷತೆಯನ್ನ ಈ ತಟ್ಟೆಯೊಳಗೆ ಇಟ್ಟ ಹಾಗೆ ಅಲ್ಲ. ಈ ತಟ್ಟೆಯಲ್ಲಿ ಇರುವಂತಹ ಅಕ್ಷತೆಯನ್ನು ಈ ತಟ್ಟೆಯಲ್ಲಿ ಇಡುವುದಕ್ಕಿಂತಲೂ ಸೂಕ್ಷ್ಮ ಇದೆ, ಸರಳ ಇದೆ. ಏನ ಉಪಯೋಗ ಸ್ವರೂಪಕ್ಕೆ ಪ್ರಾಪ್ತ ಆಯ್ತು ಅಂತಂದ್ರೆ ಫಲ ಯಾರಿಗೆ ಕೊಡ್ತಿದ್ದಾರೆ? ಅಜ್ಞಾನಿಗರೇ ಯಾವಾಗ ಕೊಟ್ಟಿದೆ ಹೇಳ್ರಿ? ಕರ್ಮಫಲ ಯಾವಾಗ ಕೊಟ್ಟಿದೆ? ಶಾಗ ಕೊಡಬಲ್ಲದು ಯೋಚನೆ ಮಾಡೋದು ಒಂದಿಷ್ಟು ಜ್ಞಾನ ಇದೆ ಅಲ್ಲ. ಎಂಥ ಜ್ಞಾನ ಇದೆ ನಮ್ಮ ಪುತ್ರ ಪ್ರಭು, ಎಂಥದ್ದಿದೆ, ಎಂಥದ್ದಿದೆ ಹೇಳ್ರಲ್ಲ.
ನಮ್ಮ ಜ್ಞಾನದೊಳಗೆ ಸಾಮರ್ಥ್ಯ ಎಂಥದ್ದಿದೆ ಚಂದ್ರಕಾಂತಣ್ಣ, ಎಂಥದ್ದಿದೆ. ಕೇವಲ ಜ್ಞಾನಿಯಲ್ಲೇ ಯಾವ ಸಾಮರ್ಥ್ಯ ಪ್ರಗಟ ಇದೆಯಲ್ಲ, ಅದೇ ಸಾಮರ್ಥ್ಯವನ್ನು ಒಳಗೊಂಡಿರುವಂಥದ್ದು ನಮ್ಮ ಜ್ಞಾನ ಇದೆ. ಶಕ್ತಿ ಇದೆ, ನಿರರ್ಥಕ ಆಗ್ತಿದೆ. ಹೇಳಿತಲ್ಲ, ಬೇಕಾದಂಥ ಉಚ್ಚ ವಸ್ತು ಇದೆ, ಬೆಲೆ ಬಾಳುವ ವಸ್ತು ಇದೆ, ಬೆಲೆ ಬಾಳುವ ವಸ್ತು ಇದೆ. ಅದರ ಬೆಲೆ ಮಾಡಲಿಲ್ಲ ಅಂತಂದ್ರೆ ಬೆಲೆ ಎಲ್ಲಿದೆ ಅದರದ್ದು? ಬೆಲೆ ಮಾಡಲಿಲ್ಲ. ಒಂದು ಸ್ವೀಟ್ ಇದೆ, ಅದು ಒಂದಿಷ್ಟು ತಯಾರಾಗಬೇಕಾದ್ರೆ 100 ರೂಪಾಯಿ ಖರ್ಚು ಬಂದಿದೆ. ಅದರದ್ದು ಉಪಭೋಗ ಮಾಡಲಿಲ್ಲ ಅಂತಂದ್ರೆ ಅದೇನಾಯ್ತು? ಏನಾಯ್ತು? ಅದ ಕಾಲಾಂತರದಿಂದ ನಷ್ಟ ಆಗಿ ಹೋಯ್ತಲ್ಲ. ಕಾಲಾಂತರದಿಂದ ನಷ್ಟ ಆಯ್ತೇನ, ಅದರ ಬೆಲೆ ಏನೂ ಇಲ್ರಿ. ಉಪಭೋಕ್ತಾ ಉಪಭೋಗ ಮಾಡಲಿಲ್ಲ, ಅದರ ಬೆಲೆ ಏನೂ ಇಲ್ಲ, ಏನೂ ಇಲ್ಲ. ಉಪವಾಸ ಇದೆ, ಹೌದು ಅಥವಾ ಇಲ್ರಿ? ನಿನ್ನೆ ಆಯ್ತಲ್ಲ, ಏನೇನೋ ಆಯ್ತು, ಏಕಾಸನ ಆಯ್ತು, ಉಪವಾಸ ಏನಾಯ್ತು ಆಯ್ತು. ಆ ವೇಳೆದೊಳಗ ನಮಗೆ ಎಷ್ಟು ಆಹಾರ ಸೇವನೆ ಮಾಡಬೇಕಾಗಿತ್ತು ಅಷ್ಟು ಮಾಡಿತ್ತು. ಉಳಿದದ್ದು ಆಹಾರದೇನು ಬೆಲೆ ಇದೆ? ಏನಿದೆ? ನಾವು ಉಪಭೋಗ ಮಾಡುವ ಹಾಗೇನೇ ಇಲ್ಲ. ಹಾಗಾದ್ರೆ ಕರ್ಮ ಕರ್ಮ ಏನಾದರೂ ಮಾಡ್ತಿದೆ, ಕರ್ಮ ಸಿದ್ಧಾಂತ ಕರ್ಮ ಏನಾದರೂ ಮಾಡ್ತಿದೆ ಅಂತ ಹೇಳಿ ಹೇಳ್ಬೇಕಾದ್ರೆ ಅದರದ್ದು ಯಾವುದರ ಜೊತೆಗೆ ಸಂಬಂಧ ಇದೆ ರೀ? ಕರ್ಮದ ಯಾವುದರ ಜೊತೆಗೆ ಸಂಬಂಧ ಇದೆ? ಜಡದ ಜೊತೆಗೇನಲ್ಲ. ಕರ್ಮದ ಸಂಬಂಧ ಜೀವದ ಜೊತೆಗೆ ಇಲ್ಲ. ಜೀವದ ಸಂಬಂಧ ಕರ್ಮದ ಜೊತೆಗಿದೆ ರೀ, ಆದ್ರೆ ಕರ್ಮದ ಸಂಬಂಧ ಜೀವದ ಜೊತೆಗೆ ಇಲ್ಲ. ಕರ್ಮ ಉದಯಕ್ಕೆ ಬಂತು ಅಂತಂದ್ರೆ ಜೀವನನ್ನು ಎಬ್ಬಿಸುವುದಿಲ್ಲ. ಭಕ್ತಿ ಮಾಡ್ಕತ್ತಿದ್ದ ಅಂತಂದ್ರೆ ನಡಿ ಹೊರಗೆ, ಮಂದಿರದಿಂದ ಕರ್ಕೊಂಡು ಬರುವುದಿಲ್ಲ. ಅದು ಮಾಡ್ತಿದೆ ಕಾರ್ಯ. ಎಲ್ಲಿ ಮಾಡ್ತಿದೆ? ದೇಹದೊಳಗ, ಧನದೊಳಗ, ಸಂಯೋಗದೊಳಗ ಮಾಡ್ತಿದೆ. ಮಾಡ್ತಿದೆ ಅನ್ನೋದು ಕಥನ ಇದೆ. ಅದರ ನಿಮಿತ್ತದಿಂದ ಇಲ್ಲಿ ಕಾರ್ಯ ಆಗ್ತಿದೆ. ಜೀವದೊಳಗ ಆಗೋದೇ ಇಲ್ಲ, ಆಗೋದೇ ಇಲ್ಲ. ಆದ್ರೆ ಅದನ್ನ ನೋಡಿ ಈ ಜೀವ ವಿಕಾರ ಮಾಡ್ತಾನೆ. ಆ ವಿಕಾರಕ್ಕ ಆ ಕರ್ಮವನ್ನು ನಿಮಿತ್ತ ಅಂತೇಳಿ ವಿಚಾರೇ. ಆ ಕರ್ಮದ ಮೇಲೆ ಪಾಪ ಏನ್ ಮಾಡಿತು? ಆರೋಪ ಕಥನ ಆಯ್ತ್ರಿ. ವಿಚಾರ ಮಾಡೋದು ವಸ್ತು ಸಾಪೇಕ್ಷೆ. ಅರೆ ಅಪ್ಪಾಜಿ ದೃಷ್ಟಾಂತ ಕೊಡ್ತಿದ್ರಲ್ಲ, ದಾರಿಯಿಂದ ಹೋಗೋ ವೇಳೆದೊಳಗ ದಾರಿಯ ಮಗ್ಗುಲಿಗೆ ಬಿದ್ದಿರುವಂಥ ಒಂದು ಕಲ್ಲು ಬಂದ ನಮ್ಮ ತಲೆಗೆ ಹೊಡೆಯುವುದಿಲ್ಲ. ಆದರೆ ಕಾಣುವಂಥದ್ದು ಬುದ್ಧಗಲ್ಲಿದೆ. ಇದು ಕಾಣದೇ ಇರುವಂಥ ಕರ್ಮ ಜೀವನಿಗೆ ಏನು ಮಾಡೋ ಸಾಧ್ಯ? ಭ್ರಾಂತಿ ನಮ್ಮದ ಹೋಗ್ಬೇಕು. ಅರೆ ಮಿಥ್ಯಾತ್ವದ 2 ಅದಾವ್ರಿ, ಸಬಲ ಪುತ್ರರ. ಏನ? ಒಂದು ಶುಭದೊಳಗೆ ಧರ್ಮ ಅನ್ನೋದ, ಒಂದರಿಂದ ಇನ್ನೊಂದರೊಳಗೆ ಕಾರ್ಯ ಆಗ್ತದೆ. ಅದರಿಂದ ಮಿಥ್ಯಾತ್ವದ ಚಕ್ಕಡಿ ನಡೀತಾ ಇರ್ತಿದೆ ರೀ, ಬಂಡಿ ನಡೀತಾ ಇರ್ತಿದೆ. 2 ಚಕ್ರ ಅದಾವಲ್ಲ, ಅತ್ಯಂತ ಪ್ರಬಲ ಅದಾವು. ಒಂದು ಶುಭದಿಂದ ಲಾಭ ಆಗ್ತಿದೆ, ಧರ್ಮ ಆಗ್ತಿದೆ, ಕಲ್ಯಾಣ ಆಗ್ತಿದೆ ಅನ್ನುವ ಮನ್ನನೆ. ಇನ್ನೊಂದು ಇದರಿಂದ ಇದಾಯ್ತು, ಇದರಿಂದ ಇದಾಯ್ತು, ಅದರಿಂದ ಅದಾಯ್ತು. ನಾನಿದನ್ನು ಮಾಡಿನ, ಈತ ನನಗೆ ಸಹಾಯ ಮಾಡಿದ, ಗ್ರಂಥದಿಂದ ಲಾಭ ಆಯಿತು, ಗುರುವಿನಿಂದ ಜ್ಞಾನ ಆಯಿತು, ಭಗವಂತನಿಂದ ನನ್ನ ಭಾವದೊಳಗೆ ನಿರ್ಮಲತೆ ಬಂತು. ಬರ್ತಿದೇನ್ರಿ? ಕಳುವು ಮಾಡಲಿಕ್ಕೆ ಹೋಗಿರ್ತಾನೆ. ಅರೆ ಭಗವಂತನ ಮಸ್ತಕದ ಮೇಲೆ ಕಾಲಿಟ್ಟ ತಲೆ ಮೇಲಿನ ಛತ್ರ ತೆಗೆದುಕೊಂಡು ಹೋದದ್ದು ಘಟನೆ ಬೇಕಾದಷ್ಟು ಅದಾವ್ರಿ. ಶೇಡಬಾಳದಲ್ಲಿನ ಆದದ್ದು ಇದೆ ರೀ. ಭಕ್ತಿಯ ಭಾವ ಯಾಕೆ ಬರಲಿಲ್ಲ? ಭಗವಂತನ ಮಸ್ತಕದ ಮೇಲೆ ಕಾಲಿಟ್ರೆ ಆ ಛತ್ರವನ್ನ, ಬೆಳ್ಳಿ ಛತ್ರವನ್ನ ಕಳುವು ಮಾಡಿಕೊಂಡು ಹೋದದ್ದು. ಭಗವಂತನಿಂದ, ಭಗವಂತನ ಸಾನ್ನಿಧ್ಯದಿಂದ ನಿರ್ಮಲ ಭಾವ ಆಗುವುದಿಲ್ಲ. ಶಾಸ್ತ್ರದ ಅಧ್ಯಯನದಿಂದ ಜ್ಞಾನ ಆಗುವುದಿಲ್ಲ. ಜ್ಞಾನದ ಕಾರಣದಿಂದ ಆಗ್ತಿದೆ. ಶಾಸ್ತ್ರದ ಸಂಯೋಗದ ಸ್ಥಾನದಲ್ಲಿ ಇದೆ. ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯದ ಕಾರ್ಯ ಆಗುವ ಹಾಗೆ
ತ್ರಿಕಾಲದಲ್ಲೂ ವಸ್ತು ವ್ಯವಸ್ಥೆ ಇಲ್ಲ. ಇವು ಮೂಲ ಮಾತ್ರೆ. ಇವನ್ನು ತಿಳಿಯದ ವಿನಃ ಕರ್ಮ ಫಲ ಕೊಡದ್ದ ಹೋಗೋದನೇ ಇಲ್ಲ. ಇದು ಯಾವುದರ ಸಲುವಾಗಿ ಹೇಳಿದರು? ಭಯ ಬೀಳುವ ಸಲುವಾಗಿಲ್ಲ, ಆ ಕರ್ಮದ ಮಹಿಮೆಯನ್ನು ಹೇಳುವ ಸಲುವಾಗಿಲ್ಲ. ಆದರೆ ವಿಕಾರಿ ಭಾವ ಮಾಡಬೇಡಪ್ಪ, ಕರ್ಮ ಬಂಧ ಆಗುವಂಥದ್ದು ಕಾರ್ಯ ಮಾಡಬೇಡ. ನಿನಗೆ ಈ ಭಾವದೊಳಗ ಕರ್ಮ ಬಂಧ ಆಗದೇ ಇರುವಂಥ ಕಾರ್ಯ ಮಾಡುವ ಅವಕಾಶ ಇದೆ ನೋಡಪ್ಪ. ಉಳಿದ ತಿರಿಯಂಚದೊಳಗ ನರಕದೊಳಗ ಅಷ್ಟೊಂದು ಪ್ರತಿಕೂಲತೆ ಇತ್ತಲ್ಲ, ನೀ ಅಲ್ಲಿ ವಿಕಾರಿ ಭಾವ ಮಾಡದೇ ಇರೋದನ್ನ ಸಾಧ್ಯ ಇಲ್ಲ. ಇಲ್ಲಿ ನೀ ಮಾಡದೇ ಇರಬಹುದು, ವಿಕಾರಿ ಭಾವ ಮಾಡದೇ ಇರಬಹುದು. ನೋಡು ಭಗವಂತರನ್ನ, ಇದೆಲ್ಲ ನಿಜ ಸಂಬೋಧನೆ ಇದೆಯಲ್ಲ, ನೋಡಲ್ಲಿ ಭಗವಂತರನ್ನ, ನೋಡಲ್ಲಿ ಮುನಿಗಳ ಮೇಲೆ ಎಂಥ ಉಪಸರ್ಗ ಆಯ್ತು ಬಂದಿದ್ದೇನಿಲ್ರ. ಅವರ ಜ್ಞಾನದೊಳಗ 3 ಲೋಕ ಎಲ್ಲ ಹೊಳಿತಾ ಇದೆ. ನೋಡು ಅವರ ಜ್ಞಾನ ವಿಚಲಿತ ಇದೆ, ಕ್ಷುಬ್ಧ ಆಗಿದ್ದಾರೇನವರ. ಹಾಗಾದ್ರೆ ನಿನಗೇನಾದರೂ ತಿಳಿದು ಬಂತು, ಹಾಲು ಕೆಟ್ಟಿತು, ಹಾಲು ಉಕ್ಕಿ ಹೋಯಿತು, ಕಳ್ಳ ಬಂದ ಅದನ್ನು ತಗೊಂಡು ಹೋದ, ಬನಾರಸಿದಾಸರು ಏನು ಮಾಡಿದರೆ ಕಥೆಯೇನೋ ಕೇಳಿದೇವ್ರೆಪ್ಪ, ಹೇಳ್ತೇವನು, ಅದರದ ಮಹಿಮಾನೂ ಬಂತು. ಆದರೆ ಅವರ ಜ್ಞಾನದೊಳಗ ಯಾವುದೇ ಪ್ರಕಾರದಿಂದ ಕ್ಷುಬ್ಧ ಆಗಲಿಲ್ಲ. ಕ್ಷುಬ್ಧನಾಗದಿರು, ವ್ಯಗ್ರನಾಗದಿರು. ನೋಡವ ತಗೊಂಡು ಹೊರಟಿದ ಅನ್ನಿಸಲೇ ಇಲ್ಲ, ವ್ಯಗ್ರ ಆಗಲೇ ಇಲ್ಲ. ಯಾವುದು ಹೋಗುವುದಿದೆಯಲ್ಲ ಸುಧಾತಾಯಿ, ಅದು ಹೋಗಿ ಸೇರ್ತಿದೆ ಸಂಯೋಗದೊಳಗ. ಅರೆ ನಿನ್ನೆ ಬಂತಲ್ಲ ನಿರ್ವಾಣ ಪಥ, ಏನ್ ಬಂತು ಗೊತ್ತಿಲ್ಲ, ನಮಗೂ ಗೊತ್ತು ಮಾಡೋದು ಅಷ್ಟು ನಿಮ್ಮ ಕರ್ತವ್ಯ. ಏನ್ ಬಂತು? ನೀನು ಕೇಳಲಿಲ್ಲ. ಯಾರು ಕೇಳಲಿಲ್ಲ? ಯಾರು ಕೇಳಲಿಲ್ಲ. ಹಚ್ಚೋದೇನು ಈಗ ಇಲ್ಲಿ ಹೋಗೋದಿಲ್ಲ ಮನೆಗೆ ಅದನ್ನು ಕೇಳೋ ತನಕ. ಅರೆ ಒಂದು ಸಮಯದ ಸಾತಾದ್ದು ಉದಯದಿಂದ ಒಂದು 16 ಲಕ್ಷ ಯಾರು ಕೇಳಿಲ್ಲ ಅಂದಮೇಲೆ ಯಾರು ಹ್ಞೂ ಅಂಥೇಳಿ ಹೇಳೋ ಸಾಧ್ಯ ಇದೆ? ನೀ ಕೇಳಿಯಲ್ಲಪ್ಪ, ಒಂದು 16 ಲಕ್ಷದ ಧನದ ಪ್ರಾಪ್ತಿ ಆಗ್ತಿದೆ ಒಂದು ಸಾತಾದ್ದು ಒಂದು ಉದಯದಿಂದ. ಅದೇ ಒಂದು ಅಸಾತಾದ್ದು ಉದಯ ಬಂತು ಅಂತಂದ್ರೆ ಅದೆಲ್ಲ ತಾನಾಗೆ ಹೊರಟು ಹೋಗ್ತಿದೆ. ಎಂಥ ಅದ್ಭುತ ಮಾತ್ರ. ಯಾವುದು ಬಂದಿದೆ ಅದು ತಾನ ಬಂದಿದೆ ವಿಜಯ್ ಭಾಯಿ. ನಾ ಏನು ಹೇಳ್ತಾರ, ಕಣ್ಣೀರ ಕೂಳ ಒಂದು ಮಾಡಿನ ಏನಂತ ಬೆವರ ಸುರಿ. ರಕ್ತ ಎಲ್ಲ ನೀರಾಗಿದೆ, ಸುಮ್ಮನೆ ಬಂದಿಲ್ಲ ಅಂತ ಹೇಳ್ತಾರೆ. ರಕ್ತ ಎಲ್ಲ ನೀರಾಗಿದೆ ಅರ್ಥಾತ್ ನಿನ್ನ ಸಾಮರ್ಥ್ಯ ಎಲ್ಲ ಕರಿಗ್ ಹೋಯ್ತಪ್ಪ. ಅದರಿಂದ ಅಂತೂ ಅದು ಬಂದಿಲ್ಲ, ಅದು ತನ್ನ ಕಾರಣದಿಂದ ಬಂದಿದೆ. ಆದರೆ ನಿನ್ನನ್ನು ತಿಳಿಯುವ ಸಾಮರ್ಥ್ಯನ ತಂದಿದ್ದೆಲ್ಲ ಅದೆಲ್ಲ ನೀರಾಗಿ ಕರಿಗ್ ಹೋಯ್ತು ನೋಡಪ್ಪ. ನಾ ಮಾಡ್ತೇನೆ ಅನ್ನುವುದರಿಂದ ಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಬೇಕಾದಷ್ಟು ಆಗಮದೊಳಗೆ ದೃಷ್ಟಾಂತ ಇದ್ದಾವೆ. ಜ್ಞಾನಿಗಳ ಮುಖದಿಂದ ಬೇಕಾದಷ್ಟು ದೃಷ್ಟಾಂತಗಳನ್ನು ಕೇಳಿದ್ದೇವೆ. ನಾನೇ ಮಾಡಿದ ಕರ್ಮ ಅನ್ನೋದು ಮಹಾಮಿಥ್ಯಾತ್ವ ಇದೆ ರೀ. ಜ್ಞಾನ ಸ್ವರೂಪಿ ಆತ್ಮ ಕರ್ಮ ಹೇಗೆ ಮಾಡುತ್ತಂದ್ರೆ, ಸಮಯ ಸಾರ ತೆಗೆದು ಓದಬೇಕು, ಜಗ ಸುತ್ತಿದರೆ ಆಗೋದಿಲ್ಲ, ಅಕ್ಷರ ಓದಿದರನೂ ಆಗೋದಿಲ್ಲ. ಏಕಾಂತ ಬೇಕು, ತಿಳ್ಕೊಳ್ಳುವ ಜಿಜ್ಞಾಸೆ ಬೇಕು, ಕಲ್ಯಾಣದ ಅಭಿಲಾಷೆ ಉತ್ಕಟ ಬೇಕು. ಆವಾಗ ಕಾರ್ಯ ಆಗೋದಿದೆ. ಗ್ರಂಥ ಇದೆ, ಗ್ರಂಥ ಉಪಲಬ್ಧ ಇದೆ, ಆದರೂ ಕೂಡ ನಮಗೆ ಲಾಭ ಆಗಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ಬೇಕಿಲ್ಲ. ನಮಗೆ ಬೇಕಾಗಬೇಕು ಆಂತರ್ಯದೊಳಗಿಂದ ತನ್ನ ಕಲ್ಯಾಣದ ಅಭಿಲಾಷೆ ಉತ್ಕಟ ಆಗಿದೆ. ಏಕಚಿತ್ತದಿಂದ ಜಿಜ್ಞಾಸಾಪೂರ್ವಕ ಗುರುವಿನ ಕರುಣೆಯನ್ನು ಅರಿತುಕೊಂಡು ಅಭ್ಯಾಸ ಮಾಡಿದರ ವಿಷಯ ಕೈಗೆ ಬರೋದಿದೆ. ಇಲ್ದಿದ್ರೆ ಇಲ್ಲ. ಮೇಲೆ ಅನ್ನಿಸ್ತಿದೆ ಗೌರಣ್ಣವರ, ಅನ್ನಿಸ್ತಿದೆ. ಅನ್ನಿಸಿಕೆ ಬೇರೆ ಇದೆ, ಇರುವಿಕೆ ಬೇರೆ ಇದೆ, ಆಗುವಿಕೆ ಬೇರೆ ಇದೆ. ಅನ್ನಿಸಿ ಹೋಗ್ತಿದ್ದೀರಿ, ಆ ಅನ್ನಿಸುವಿಕೆ ಇದೆಯಲ್ಲ ಅದೇನಿದೆ ರೀ? ಸಂಯೋಗಿ ಭಾವ ಇದೆ ರೀ. ಬಸ್ ಸಂಯೋಗಿ ಭಾವ ಸ್ಥಿರ ಇರೋದನ್ನೇ ಇಲ್ಲದ. ಸತ ಅಂತ ಸ್ವಲ್ಪ ಹಿಂದೆ ಹೇಳಿದ್ರಲ್ಲ, ಆ ಸತ ಎತ್ತರದ ಫಲ. ಅದು ಫಲ ಅಂತೂ ಜೀವದ ಪರಿಣಾಮದನೇ ಇದೆ ರೀ, ಕರ್ಮದ್ದಲ್ಲ. ಸಾತ ಅಂಥೇಳಿ ಹೇಳ್ತಾನೆ, ಆ ಕರ್ಮದ ಸಂಬಂಧ ಆ ಧನದ ಜೊತೆಗೆ ಇದೆ. ಈ ಮಾತು ಸತ್ಯ.
ಕರ್ಮದ ಉದಯದ ಪ್ರಭಾವ ನೋ ಕರ್ಮದ ಮೇಲೆ ಆಗ್ತಿದೆ. ಆಗಮದಲ್ಲಿ ಇದೆ, ಕಣ್ಣು ಬಿಟ್ಟು ನೋಡಿದರೆ ಕಾಣಿಸ್ತಿದೆ ನಮಗೆ. ಕರ್ಮ ಏನು ಮಾಡ್ತಿದೆ? ಕರ್ಮ ದೇಹವನ್ನು ಪಡೀತಿದೆ ರೀ, ಕರ್ಮ ಧನವನ್ನು ದೂರ ಮಾಡ್ತಿದೆ. ಅಥವಾ ಅದೇ ಶುಭ ಕರ್ಮ ದೇಹವನ್ನು ನಿರೋಗಿ ಮಾಡ್ತಿದೆ, ಧನವನ್ನ ಅನುಕೂಲತೆಯನ್ನ ತರ್ತಿದೆ. ಆದರೆ ಈ ಜೀವನಿಗೆ ಅದರ ಮೇಲೆ ನೀ ಪ್ರೀತಿ ಮಾಡು, ಅದನ್ನು ನೀ ನಂದಂತ ಹೇಳಿ ತಿಳ್ಕೊ, ಈ ದೇಹವನ್ನು ನೀ ನಂದಂತ ಹೇಳಿ ತಿಳ್ಕೊ ಅಂತ ಹೇಳಿ ಕರ್ಮನೂ ಹೇಳುವುದಿಲ್ಲ, ದೇಹನೂ ಹೇಳುವುದಿಲ್ಲ, ಆ ಶುಭ ಕರ್ಮನು ಹೇಳುವುದಿಲ್ಲ. ನೋಡ್, ನಾನು ನಿನಗೆ ಧನ ತಂದು ಕೊಟ್ಟಿದ್ದೇನೆ, ನಿನಗೆ ಪದವಿ ಪ್ರಾಪ್ತ ಮಾಡಿ ಕೊಟ್ಟಿದ್ದೇನೆ, ನೀ ಇದರ ಮೇಲೆ ಅಭಿಮಾನ ಮಾಡ ಅಂತ ಹೇಳಿ ಅದು ಹೇಳುವುದಿಲ್ಲ. ಇವು ತಾನಾಗೇನ ಅಭಿಮಾನ ಮಾಡ್ತಾನೆ, ಮತ್ತು ನವೀನ ಕರ್ಮ ತಾನಾಗೇನ ಬರ್ತಿದೆ. ಅರ್ಥಾತ್ ಕರ್ಮದ ಸಂಬಂಧ ಇವು ಮಾಡ್ತಾನೆ, ಇವು ಆ ಕರ್ಮ ಇವನು ಸಂಬಂಧ ಮಾಡೋದಿಲ್ಲ. ಕರ್ಮ ನೌಕರ್ಮದ ಜೊತೆಗೆ ಮಿತ್ರತ್ವ ಇದೆ. ಕರ್ಮದ್ದೇನಾದರೂ ಪ್ರಭಾವ ಆಗ್ಬೇಕಾದ್ರೆ ನೌಕರ್ಮ. ಮಾತ ಸಹಜ ಇದೆ, ಭಾವ ಸಹಜ ಇದಾವೆ. ಒಂದಿಷ್ಟು ಬುದ್ಧಿಯೊಳಗೆ ಬಂದದ್ದು ಇದೆ ರೀ ವಿಷಯ, ಯಾವ ಕಾರಣ ಅಂತ ಹೇಳಿ ಯಾರೂ ತಮ್ಮ ಮೇಲೆ ತಗೊಳ್ಳೋದಿಲ್ಲ. ಬುದ್ಧಿಯೊಳಗೆ ಬಂದದ್ದು ಇದಾವ ವಿಷಯ ಏನ ಅಂತಂದ್ರ, ಸ್ವಾಭಾವಿಕವಾಗಿ ಇನ್ನೊಬ್ಬರಿಗೆ ಅನಾನುಕೂಲ ಆಗಿರೋ ಎಳೆದೊಳಗೆ ಏನೋ ಒಂದು ಹರ್ಷದ ಭಾವ, ಈ ಇಂಥ ಪ್ರವೃತ್ತಿಗೆ ಇಂಥದ್ದು ಆಗೋದು ಸಹಜನಲ್ಲ ಅನ್ನುವಂಥ ವಿಚಾರ, ಇದು ಬಹಳ ದಿವಸ ಹೋಗುವುದಿಲ್ಲ ಬಬಿತ. ತಕ್ಷಣ ಫಲ ಕೊಡ್ತಿದೆ, ತರ್ತಿದೆ. ಅದ ಗೌರಣ್ಣ ತಿಳಿತು ಅಂದ್ಕೊಳ್ತೇನ್ರಿ, ಸೂಜ್ಞನಿಗೆ ವಿಶೇಷ ಕಥನದ ಅವಶ್ಯಕತೆ ಇಲ್ಲ. ಅದಕ್ಕೂ ಏನು ಅಪ್ಪಾಜಿ ಹೇಳಿದ್ರು, ನಗನಗತಾ ಮಾಡಿದ ಕರ್ಮ. ಸಹಜ ಮಾತಾಡ್ತೀವ್ರಿ, ಅವನಿಗೆ ಅಷ್ಟೇನು ಭಾಳ ಅಲ್ಬೇಡ ಅಂತೇವೋ ಅಥವಾ ಇಲ್ಲ, ಭಾವಪೂರ್ವಕ ಅಂತೇವೇನು ಬರೀ ವಚನದಿಂದ ಅಂತೇವ್ರಿ. ಅರೆ ಭಾವ ಇರ್ತಿದೆ. ಯಾವ ಜಾತಿಯ ಭಾವ ಸ್ಥೂಲ ಸಹಜ ನಗನಗತ ಅನುಕೂಲ ಇರುವ ಎಳೆದೊಳಗೆ ಬುದ್ಧಿಪೂರ್ವಕ ಬಂದು ಹೋಗ್ತಾವಲ್ಲ, ಅವು ಬಹಳ ಲಘು ಫಲ ಕೊಡ್ತಾವೆ, ಬಹಳ ಬೇಗ ಫಲ ಕೊಡ್ತವೆ. ದೀರ್ಘ ಫಲ ಕೊಡೋದು ಯಾವುದ? ಮೋಹನೀಯ. ದೀರ್ಘ ಫಲ ಕೊಡೋದು ಯಾವುದ? ಮಿಥ್ಯಾತ್ವ. ದೀರ್ಘ ಫಲ ಕೊಡೋದು ಯಾವುದ? ಜ್ಞಾನಾವರಣ. ಆದರೆ ಇಂಥವೇನು ಸಹಜ ಇದಾವಲ್ಲ ಭಾವಗಳ, ಇವುಗಳಿಂದ ಏನು ಅದು ಕರ್ಮ ಆಗಿರ್ತಿದೆಯಲ್ಲ, ಅದು ಬಹಳ ಬೇಗ ಉದಯಕ್ಕೆ. ಅದಕ್ಕೆ ಅನುಕೂಲ ಇರೋ ಎಳೆದೊಳಗ ಅಥವಾ ಬುದ್ಧಿ ಇದೆ ಅಂಥೇಳಿ ದೋಷಾರೋಪಣೆ ಮಾಡುವುದಾಗಲಿ, ಹರ್ಷ ಮನ್ನಿಸೋದಾಗಲಿ, ಸಮಾಧಾನ ಪಟ್ಕೊಳ್ಳೋದಾಗಲಿ ಮಾಡಬಾರ್ದು. ನಮಗ ಅವರಿಂದ ಅನಾನುಕೂಲ ಆಗಿದ್ದಿರಬಹುದು. ಯಾರಿಗೆ ಈಗ ಕಷ್ಟ ಬಂದಿದೆಯಲ್ಲ ಅವರಿಂದ ನಮಗೆ ಅನಾನುಕೂಲ ಆಗಿದ್ದಿರಬಹುದು. ಆದರೆ ನಮ್ಮ ಕರ್ಮದಿಂದ ಅಥವಾ ನಮ್ಮ ಅಜ್ಞಾನದಿಂದ ಆಗಿದ್ದೇವೆ. ಅನಾನುಕೂಲ ನಾವು ಮನ್ನಿಸಿದೆವು, ನಿಜವಾಗಿ ವಸ್ತು ಸ್ವರೂಪದೊಳಗೆ ಅನುಕೂಲ ಅನಾನುಕೂಲ ಇಲ್ಲವೇ ಇಲ್ಲ. ದೇಹದೊಳಗೆ ಅನುಕೂಲ ಅನಾನುಕೂಲ ಏನಿದೆಪ್ಪ? ಏನಿದೆ? ದೇಹ ಪುದ್ಗಲದ ರಚನೆ ಇದೆ, ಪುದ್ಗಲದೊಳಗೆ ತನ್ನಷ್ಟಕ್ಕೆ ತಾನು ಪರಿಣಮನ ಮಾಡ್ತಾ ಇದೆ. ವಿಶಿಷ್ಟ ಕಾಲದವರೆಗೆ ಉತ್ಥಾನ ಇದೆ, ವಿಶಿಷ್ಟ ಕಾಲದ ನಂತರ ಅವಸಾನ ಆರಂಭ ಆಗ್ತಿದೆ. ಇದು ದೇಹದ ಸ್ವರೂಪ ಇದೆ. ಅದೇ ರೀ ಮಿಥ್ಯಾತ್ವದ ಅನಂತ ಸಂಸಾರಿ ಜೀವಕ್ಕೆ ಹೇಗಾಗುತ್ತಿದೆ? ಅದೇ ಅನುಕೂಲ ಇರೋದು ಇಷ್ಟ, ಅದರ ಪ್ರತಿಕೂಲತೆಯನ್ನು ಬರಮಾಡಿಕೊಳ್ಳೋದ ಬೆಟ್ಟದಷ್ಟೇ ಅಲ್ಲಿ. ಕರ್ಮದೊಳಗೆ ಆ ಪ್ರಕಾರದ ವಿಭಾಗ ಇಲ್ಲ, ಭಾವದೊಳಗಿದೆ. ಭಾವದೊಳಗೆ ಕರ್ಮದ ಸಿದ್ಧಿ ಭಾವ ಮಾಡ್ತಿದೆ, ದೇಹದ ಸಿದ್ಧಿ ಭಾವ ಮಾಡ್ತಿದೆ, ಗತಿಗಳ ಸಿದ್ಧಿ ಭಾವ ಮಾಡ್ತಿದೆ, ಸಂಸಾರದ ಸಿದ್ಧಿ ಭಾವ ಮಾಡ್ತಿದೆ. ಅದಕ್ಕೆ ಒಂದಿಷ್ಟ ಏನಾದರೂ ಗೊತ್ತಿದ್ದೋ ಇಲ್ಲದೋ ಏನಾದರೂ ಭಾವಗಳು ಬರ್ತಾ ಇದ್ದು ಅಂತಂದ್ರೆ ಸ್ವಾಭಾವಿಕವಾಗಿ ಅವುಗಳ ಕುರಿತು ಗರ್ಹ ಭಗವಂತನ ಎದುರಿಗೆ, ನಿಂದ ತನ್ನಾತ್ಮನ ಎದುರಿಗೆ ಮಾಡೋದು ಅವಶ್ಯಕ ಇದೆ. ಅನರ್ಥದಂಡಂತೂ ಎಲ್ಲ ಅನರ್ಥದಂಡ ಅದಾವ್ರಿ. ಉಪಯೋಗಿ ಯಾವದವ ಹೇಳ್ರಿ? ಉಪಯೋಗಿ ಯಾವದವ? ತನ್ನ ಸಲುವಾಗಿ ತಾನು ಅಡುಗೆ ಮಾಡೋದ, ತನ್ನ ಸಲುವಾಗಿ ತಾನು ಮನೆಗೆ ಸಂತೆ ತರೋದ, ತನ್ನ ಸಲುವಾಗಿ ತಾನು ಅದಕ್ಕೆ ಬೇಕಾದಂಥ ದುಡ್ಡಿನ ಸಂಪಾದನೆ ಮಾಡೋದ, ಇಷ್ಟ ಇದೆ. ಆ ಸಂಪಾದನೆ ಮಾಡುವ ವೇಳೆದೊಳಗೆ ಯಾರ್ಯಾರು ಬಂದರೆ ಏನೇನು ಮಾತಾಡ್ರಿ, ಏನೇನು ಮಾಡಿ, ಅದೆಲ್ಲ ನೋಡೋದು ತಮ್ಮದು ಕರ್ತವ್ಯ ಅಲ್ಲ, ಅದೆಲ್ಲ ಅನರ್ಥ. ಭಾವದಿಂದ ಅಥವಾ ಆತ್ಮದಿಂದ ವಿಶುದ್ಧಿನ
ಬರೋದನ್ನೇ ಇಲ್ರಿ. ಅಂಚಳನ ಎಲ್ಲದಕ್ಕೂ ಕಾರಣ ಜಿನವಾಣಿ ಎಲ್ಲವನ್ನೂ ಕಲಿಸ್ತಿದೆ. ಏನನ್ನು ಕಲಿಸ್ತಿದೆ? ನಿನ್ನ ಸೂಕ್ಷ್ಮ ಸ್ಥೂಲ ದೋಷಗಳನ್ನು ನೀನು ನೋಡು. ನಿನ್ನ ಸೂಕ್ಷ್ಮ ಸ್ಥೂಲ ದೋಷಗಳನ್ನು ನೀನು ನೋಡು, ಮತ್ತು ನೀನು ಸಮಯ ಇರುವುದರೊಳಗೆ ಅವುಗಳನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡು. ಬಿಡ್ಲಿಕ್ಕೆ ಪ್ರಯತ್ನ ಮಾಡು. ಏನು ಮಾಡಿದ್ರು? ಜ್ಞಾನಿ ಅಂದ್ರೆ ಏನ? ಮೋಕ್ಷ ಮಾರ್ಗ ಅಂದ್ರೆ ಏನ? ಸಾಧನ ಅಂದ್ರೆ ಏನಿದೆ ರೀ? ಜ್ಞಾನಿ ಅಂದ್ರೆ ಯಾವುದು ಹೇಗಿದೆ ಹಾಗೆ ತಿಳ್ಕೊಳ್ಳೋದ. ಸಾಧನ ಅಂದ್ರೆ ಅದರದ ಯಾವುದೇ ಪ್ರಕಾರದ ಎದುರಿಗಿನ ವಸ್ತುವಿನ ಪರಿಣಾಮನ ಕಂಡು ಬಂದ್ರೂ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಭಾವಿತ ಆಗದೇ ಇರೋದು, ಇದೇ ಸಾಧನೆ. ಬೇರೆ ಯಾವ ಸಾಧನ? ಕಣ್ಣು ಮುಚ್ಚಿ ಕೈ ಮೇಲೆ ಕೈ ಇಟ್ಟ ಪದ್ಮಾಸನ ಹಾಕಿ ಕೂಡುವುದಿದ ಸಾಧನ ಅಲ್ಲ. ಅದಕ್ಕೆ ಹೇಳಿದರೆ ಮಾಲಾ ಫಿರೆ ಹಾತಮೆ ಮನವಾ ಫಿರೆ ಬಜಾರ್. ಹಾಗೆ ಉಪಯೋಗ ಇಲ್ಲ. ಧರ್ಮ ತನ್ನ ಸಲುವಾಗಿದೆ, ಜೀವನ ತನ್ನ ಸಲುವಾಗಿದೆ. ದೋಷ ಗುಣ ಇವು ಪ್ರತಿಯೊಂದು ಜೀವದ ಸಮಯವರ್ತಿ ಭಾವ ಇದ್ದಾವೆ. ಅವುಗಳಿಗೇನು ಮಾಡೋದಿದೆ? ಅವುಗಳನ್ನು ಮುಖ್ಯ ಏನು ಮಾಡೋದಿದೆ ಹೇಳ್ರಿ? ದೋಷ ಗುಣ. ನಾವು ಅದಕ್ಕೆ ಅಪ್ಪಾಜಿ ಹೇಳ್ರು, ದಿನ ಒಂದು ಗುಣ ಕಲಿತಾ ಹೋದ್ರ ವರ್ಷದೊಳಗೆ 365 ಗುಣ. ದೋಷ ನೋಡುವುದನ್ನು ಬಿಟ್ಟು ಬಿಡಿ. ಯಾಕೆ ಅಂತಂದ್ರೆ ದೋಷ ಇದೆ ಅಂತ ಹೇಳಿ ಗಲ್ತಿ करके सुधारे वो इंसान है, गलती है ना करे वो भगवान है ना. ತಪ್ಪ ಮಾಡೋದನ್ನರೇ, ತಪ್ಪ ಮಾಡೋದು ಮನುಷ್ಯನ ಸ್ವಭಾವ ಇದೆ, ಸಂಸಾರಿ ಜೀವದ ಸ್ವಭಾವ ಇದೆ ಅಂದ್ರೆ, ಅಥವಾ ವಸ್ತು ಸ್ವರೂಪದ ಅನುಸಾರ ನೋಡಿದರೆ ಪರ್ಯಾಯ ಕ್ಷಣಿಕ ಇದೆ. ಸ್ವಭಾವ ರೂಪ, ವಿಭಾವ ರೂಪ, ಮಂದ, ತೀವ್ರ, ಶುಭ ಅಶುಭ ಅವೆಲ್ಲ ಕ್ರಮಬದ್ಧ ಇದ್ದಾವೆ. ಈ ಸಮಯದ ಭಾವ ಇದೆ. ಇದು ಈ ಜೀವದ ತ್ರಿಕಾಲಿ ಸ್ವಭಾವ ಅಲ್ಲ. ಇಷ್ಟು ತಿಳಿಲಿಕ್ಕೆ ಮಹಾನ್ ಧೈರ್ಯ ಬೇಕ್ರಿ ಅಂಥೇಳಿನ ಸ್ವಾಮೀಜಿ ಹೆಚ್ಚೆಚ್ಚಿಗೆ ಹೇಳ್ತಾರೆ. ಧೈರ್ಯದಿಂದ ಆಲಿಸು, ಸುನೋ ಭಾಯಿ ಸುಂತೋ ಸಹಿ ಅಂತಾರೆ. ಸುನ್ನ ಭಾಯಿ, ಕೇಳಪ್ಪ, ಧೈರ್ಯದಿಂದ ಕೇಳೋದಂದ್ರೆ ಏನ? ಜೀವನದೊಳಗೆ ಇಳಿಸಿಕೊಳ್ಳೋದು. ಕೇಳೋದಂದ್ರೆ ಏನ? ಆ ಪ್ರಕಾರ ನಡೆಯುವ ಮಾತಿದೆ. ಕೇಳೋದಂದ್ರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದು, ಅಥವಾ ಕೇಳೋದ ಸ್ವಲ್ಪ ಸಮಯದ ನಂತರ ಮರ್ತು ಹೋಗೋದ. ಇದಲ್ಲ. ಸುನ್ ಅಂಥೇಳಿ ಹೇಳಿದ್ರಲ್ಲ, ದೌಲ ಸಮಜ ಸುನ್ ಚೇತ ಸಯಾನೆ ಕಾಲ ವ್ರಥಾ ಮತ ಖೋಯ್. ಬರೋದಿಲ್ಲ ಹೋದದ ಸಮಯ. ಕಾಲ ಕಷಾಯದಲ್ಲಿ ಮಾಯಾಲೋಭ ಹೋದ್ರು ಹೋಯ್ತಿ, ಕ್ರೋಧ ಮಾನ ಬರೋದ ಕಾರಣ ಇಲ್ಲ. ಅದಕ್ಕೆ ಕ್ರೋಧ ಮಾನಗಳದ್ದ ನಂಬರ್ ಮೊದಲಿದ್ರೂ ಕೂಡ ಹೋಗೋದಕ್ಕೂ ಅವು ನಂಬರ್ ಮೊದಲಾದವ್ರು. ಇವು ಉಳಿತವನು ದೀರ್ಘಕಾಲ. ಲೋಭ, ಧರ್ಮದ ಲೋಭ ಎಷ್ಟು ಕಾಡಿಸ್ತಿದ್ದೀರಿ ಜೀವನನ್ನ. ಧರ್ಮದ ಲೋಭ ಯಾರ್ಯಾರನ್ನು ಕಾಡಿಸ್ತ? ಭರಚಕ್ರವರ್ತಿಯನ್ನು ಯುಗದ ಆದಿಯಲ್ಲಿ ಕಾಡಿಸ್ತಾರೆ. ಆದಿದೇವ ಮೋಕ್ಷಕ್ಕೆ ಹೋದ ನಂತರ ಚಿಕ್ಕ ಮಕ್ಕಳಾಗಿ ಅಳ್ತಾನೆ ಭರತೇಶ. ಧರ್ಮದ ಲೋಭ ಯುಗಾಂತ್ಯದೊಳಗ ಗೌತಮ ಗಣಧರನನ್ನು ಬಿಟ್ಟಿದೆ. ಅದಕ್ಕೆ ಲೋಭದ ಮಾತ. ಮಾಯಾ ಅಂತೂ ಏನಿದೆ? ಅನಂತ ಸಂಸಾರದ ಕಾರಣ ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಬೇರೆ ಇರುವುದು. ಏನು ಹೇಳಿದ್ರು? ಮನುಷ್ಯನೊಳಗೊಂದು, ಮಾತಿನೊಳಗೊಂದು. ಈ ಮಾಯಾಚಾರ ತನಗೆ ತಿಳಿಬೇಕು. ಅರೆ, ನಾ ಹೀಗೆ ಹೇಳ್ತಾ ಇದ್ದೆ, ಹೀಗೆ ಮಾಡ್ತಾ ಇದ್ದೆ, ಆದರೆ ನನ್ನೊಳಗೆ ನಾವೆಲ್ಲ ಇಷ್ಟು ಸ್ವಾಧ್ಯಾಯ ಮಂದಿ ಸಹಜ ಮಾಯಾಲೋಭ ಮಾಡಂಗಿಲ್ಲ. ಅದ್ರ ಸೂಕ್ಷ್ಮದಿಂದ ಅದು ಒತ್ತಟ್ಟು ಮಾಡ್ತಿತ್ತು. ಸಹಜ ಮಾಡಂಗಿಲ್ಲ ಅಂದ್ರೆ, ಅಥವಾ ಬುದ್ಧಿಪೂರ್ವಕ ಮಾಡಂಗಿಲ್ಲ. ಆದ್ರೆ ಅದು ಮೈಗೂಡಿದ್ದು ಇದೆ, ಅದು ಹೋಗ್ಬೇಕಾದ್ರೆ ಚೈತನ್ಯ ಸ್ವರೂಪಕ್ಕೆ ಪ್ರಾಪ್ತ ಆಗಬೇಕು. ಆವಾಗ ಪರದ ಸಂಬಂಧ ಬಿಟ್ಟು ಹೋಗ್ತಿದೆ ಅಂತ ಹೇಳಿದಾರೆ. ಚೈತನ್ಯ ಸ್ವರೂಪಕ್ಕೆ ಕಷ್ಟ ಇದೆ, ಮಹಾನ್ ಕಷ್ಟ ಇದೆ. ಕರ್ಮದಿಂದ ಅಪ್ರಭಾವಿ ಉಳಿಯೋದು, ಶತ್ರುವಿನಿಂದ ಅಪ್ರಭಾವಿ ಉಳಿಯೋದು. ಶತ್ರು ಮಿತ್ರರು ಯಾರು ಇಲ್ಲವೇ ಇಲ್ಲ. ನಾಜ್ಞಾಯಕನು ಅನ್ನುವ ಹಾಡಿದೆ ಅಲ್ಲ, ಜಗದಲ್ಲಿ ಯಾರು ಶತ್ರುಗಳಿಲ್ಲ ಮೊದಲಿದೆ. ಆಮೇಲೆ ಮಿತ್ರರು ಯಾರೂ ನನಗೆಲ್ಲ. ಮಿತ್ರರು ಇರಬೇಕಾದ್ರೆ ನನ್ನ ಕರ್ಮನಾಶದೊಳಗೆ ಸಹಾಯ ಮಾಡಬೇಕಲ್ಲ.
ನನ್ನ ಸ್ವರೂಪ ಸ್ಥಿರತೆಯೊಳಗೆ ಸಹಾಯ ಮಾಡಬೇಕಲ್ಲ, ನನ್ನ ಸ್ವರೂಪ ಪ್ರಾಪ್ತಿಯೊಳಗೆ ಸಹಾಯ ಮಾಡಬೇಕಲ್ಲ. ಯಾರು ಮಾಡ್ತಾರೆ? ಶತ್ರು ಯಾರು ಇದ್ರೆ ನರಕದ ಜೀವನಿಗೆ ಕೂಡ ಸಮ್ಯಕ್ತು ಹೇಗಾಯ್ತು? ಕರ್ಮ ಸಿದ್ಧಾಂತನೂ ಇದೆ, ಇಲ್ಲ ಅಂತಲ್ಲ. ಆದರೆ ಕರ್ಮದ ಪ್ರಾಬಲ್ಯವನ್ನು ತೋರಿಸುವ ಸಲುವಾಗಿಲ್ಲ, ನಿನ್ನ ಸ್ವಭಾವದ ಪ್ರಾಪ್ತಿ ನೀನು ಮಾಡ್ಕೋ. ಇಲ್ಲ ಅಂತಂದ್ರೆ ಕರ್ಮ ಮಾಡಿದೆ ಅಂತಂದ್ರೆ ಅದು ನಿನ್ನ ನಿಯಮದಿಂದ ದುರ್ಗತಿಗಳಲ್ಲಿ ತಗೊಂಡು ಹೋಗ್ತಿದೆ, ಸಂಸಾರದೊಳಗ ಪರಿಭ್ರಮಣ ಮಾಡಿಸ್ತಿದೆ. ಇಷ್ಟ ತಾತ್ಪರ್ಯ.